ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತಿಕ ಮಾಸದ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆಗಳಾದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಈಗ ಮಾತ್ರೆಗಳಲ್ಲೂ ಕೂಡ ಲಭ್ಯ. ನಿಮ್ಮ ಸಮೀಪದ ಮೆಡಿಕಲ್ ಸ್ಟೋರ್ನಲ್ಲಿ ANJ ಹೆಲ್ತ್ ಕೇರ್ನ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ, ಔಷಧಿಗಳು ಕೂಡ ಅಲ್ಲಿ ಲಭ್ಯವಿರತಕ್ಕಂಥದ್ದು ಇರುತ್ತೆ. ತಾವು ತೆಗೆದುಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಭಾನುವಾರ ಬಂತು ಅಂದರೆ ಸಾಕಷ್ಟು ವಿಚಾರಗಳನ್ನು ನಾನು ತೊಗೊಂಡು ಬಂದಿರ್ತೀನಿ. ಹಾಗಾಗಿ ಇವತ್ತು ನಾನು ತಿಳಿಸ್ತಾ ಇರ್ತಕ್ಕಂಥ ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 12 ಜ್ಯೋತಿರ್ಲಿಂಗಗಳ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಬೇಕು. 12 ಜ್ಯೋತಿರ್ಲಿಂಗಗಳು ಹೇಗಾಯಿತು, ಅದು ಹೇಗೆ ಅಂದರೆ ನಮ್ಮೆಲ್ರಿಗೂ ಕೂಡ ವಿಚಾರಣೆಗೆ ಬಂತು. ವಿಚಾರಣೆ ಅಂತ ಹೇಳೋದಕ್ಕೇನು, ನಮ್ಮೆಲ್ರಿಗೂ ಅದು ಹೇಗೆ 12 ಜ್ಯೋತಿರ್ಲಿಂಗಗಳ ಉದ್ಭವ ಹೇಗಾಯಿತು, 12 ಜ್ಯೋತಿರ್ಲಿಂಗಗಳು ಹೇಗಾಯಿತು, ಅದೆಲ್ಲದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸವಿಸ್ತಾರದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಆದರೆ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದರ ಜೊತೆ ಪೂಜಾನುಷ್ಠಾನ ಇದೆಲ್ಲವನ್ನು ಕೂಡ ಪ್ರಾರಂಭ ಮಾಡಿದ್ದಾದ ನಂತರ ಕಥಾಶ್ರವಣವನ್ನು ಮುಂದುವರಿಸೋಣ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ದಿನ ವಿಶೇಷವನ್ನೇನೋ ಪ್ರಾರಂಭ ಮಾಡಾಯಿತು. ಮೊದಲನೇದಾಗಿ ಪಂಚಾಂಗಕ್ಕೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿ, ದೀಪವನ್ನು ಪ್ರಜ್ವಲಿಸಿ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಮುಖಾಂತರ ನಾವು ಪಂಚಾಂಗ ಶ್ರವಣದಿಂದ ಇವತ್ತಿನ ದಿನದ ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಓಂ ನಮಃ ಶಿವಾಯ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ ಆಗ್ನೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಧೂಪಮಾಘ್ರಾಪಯಾಮಿ. ಹಿರಣ್ಯಪಾತ್ರಂ ವದೋಃ ಪೂರ್ಣಂ ದದಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನೇನೋ ಸಲ್ಲಿಸಿದ್ದಾಯಿತು. ಇನ್ನು ಈಗ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥ ಸಮಯ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತೀಕ ಮಾಸ ಕೃಷ್ಣ ಪಕ್ಷ 10-12-2023 ಭಾನುವಾರ ತ್ರಯೋದಶಿ ಸ್ವಾತಿ ನಕ್ಷತ್ರ. ಅದರಲ್ಲೂ ಬಹಳ ವಿಶೇಷವಾಗಿ ತ್ರಯೋದಶಿ ಬಂದಿರತಕ್ಕಂಥದ್ದು, ಸ್ವಾತಿ ನಕ್ಷತ್ರ ಬಂದಿರತಕ್ಕಂಥದ್ದು. ಸ್ವಾತಿ ನಕ್ಷತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಭಾನುವಾರ ತ್ರಯೋದಶಿ
ಸ್ವಾತಿ ನಕ್ಷತ್ರ ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ನಿಮ್ಮೆಲ್ಲರ ಪ್ರೀತಿಯ ಗುರುಗಳ ಕೃಪಾಶೀರ್ವಾದದಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ನಾವು ತಿಳ್ಕೊಳ್ತಾ ಇರತಕ್ಕಂಥ ಈ ಒಂದು ಕತೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸನ್ನು ಕೂಡ ಆಗುತ್ತೆ. ಇಲ್ಲಿ ನಾನು ತಿಳಿಸ್ತಾ ಇರತಕ್ಕಂಥ ಕತೆ ಬಂದು ಶಿವಪುರಾಣವಾಗಿರ್ತಕ್ಕಂಥದ್ದು. ಈ ಶಿವಪುರಾಣ ಮತ್ತು ವಿಷ್ಣು ಪುರಾಣ, ಈ ಪುರಾಣಗಳಲ್ಲಿ ಸಾಕಷ್ಟು ವಿಧವಾಗಿರ್ತಕ್ಕಂಥ ಪುರಾಣಗಳಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಶಿವಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ಯಾವ್ಯಾವ ನಾನಾ ರೀತಿಗಳಲ್ಲಿರ್ತಕ್ಕಂಥ ಪುರಾಣಗಳಿದ್ದಾವೆ. ಆದರೆ ಇವತ್ತಿನ ದಿವಸ ನಾನು ತಿಳಿಸ್ತಾ ಇರತಕ್ಕಂಥ ಈ ಒಂದು ಕಥಾಶ್ರವಣ ಬಂದಿರತಕ್ಕಂಥದ್ದು ಶಿವಪುರಾಣದಿಂದ. ಆದರೆ ಇಲ್ಲಿ ವಿಷ್ಣು ಪುರಾಣವನ್ನು ಆ ಒಂದು ವಿಚಾರವಾಗಿ ಆಚರಣೆಯನ್ನು ಮಾಡಿಕೊಂಡು ಅದರ ಒಂದು ಆಧಾರವಾಗಿ ಮುಂದುವರಿತಾ ಇರತಕ್ಕಂಥವ್ರು ಇದರಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೀತಾನೆ ಇರುತ್ತೆ. ಶಿವಪುರಾಣವನ್ನು ಅನುಸರಿಸ್ತಕ್ಕಂಥವ್ರಿಗಾಗಲಿ, ಈ ಕಡೆ ವಿಷ್ಣು ಪುರಾಣವನ್ನು ಅನುಸರಿಸ್ತಕ್ಕಂಥವ್ರಿಗಾಗಲಿ, ಇವರಿಬ್ಬರ ಮಧ್ಯೆನೂ ಕೂಡ ಸಾಕಷ್ಟು ಬಾರಿ ವಾಗ್ವಿವಾದಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಈ ಒಂದು ಶಿವನ ಜನನದ ಕುರಿತಾಗಿ ತಿಳಿಸೋದಾದರೆ, ಶಿವಪುರಾಣದಲ್ಲಿ ಶಿವ ಸ್ವಯಂಭೂ ಉದ್ಭವ ಮೂರ್ತಿ, ಶಿವನಿಗೆ ತಂದೆ ತಾಯಿ ಇರತಕ್ಕಂಥದ್ದಾಗಲಿ, ಇಲ್ಲಾಂದರೆ ಶಿವನು ಯಾವುದೋ ಒಂದು ರೀತಿ ಕಾರಣಿ ಜನ್ಮ ಅಲ್ಲ, ಆತ ಸ್ವಯಂಭೂ, ಆತ ಉದ್ಭವ ಮೂರ್ತಿಯಾಗಿರ್ತಕ್ಕಂಥದ್ದು ಅಂತ ಶಿವಪುರಾಣದಲ್ಲಿದೆ. ಆದರೆ ವಿಷ್ಣು ಪುರಾಣದಲ್ಲಿ ಅದಕ್ಕೆ ಬೇರೇನೋ ಕತೆ ಇದೆ. ಹಾಗಾಗಿ ಇಲ್ಲಿ ಈ ಶಿವಪುರಾಣ ಮತ್ತು ವಿಷ್ಣು ಪುರಾಣ ಇದೆಲ್ಲವೂ ಎರಡೂ ಕೂಡ ಭಿನ್ನವಾಗಿರ್ತಕ್ಕಂಥದ್ದೇ, ಒಂದಕ್ಕೆ ಒಂದು ಅರ್ಥಾರ್ಥ ಸಂಬಂಧವೇ ಇರೋದಿಲ್ಲ. ಆದರೆ ಇಲ್ಲ ಶಿವಪುರಾಣ ಆಗಲಿ ವಿಷ್ಣು ಪುರಾಣ ಆಗಲಿ ಇದೆರಡರ ಕೆಳಗಡೆ ಬಂದಿರತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ನೈಜ ಘಟನೆಗಳನ್ನು ಕೂಡ ನಾವು ಇವತ್ತಿಗೂ ಕೂಡ ಅದನ್ನು ಅನುಭವಿಸ್ಬೋದು, ನೋಡ್ಬೋದು, ಪರೀಕ್ಷೆ ಪಡಿಸ್ಕೊಳ್ಬೋದು, ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ಕೂಡ ನಾವು ಅರ್ಥಕೊಳ್ಬೋದು. ಹಾಗಾಗಿ ಇಂತಹ ಮಹತ್ತನ್ನು ಹೊಂದಿರತಕ್ಕಂಥ ಶಿವಪುರಾಣದ ಒಂದು ಕಥಾಶ್ರವಣವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಕಾರ್ತೀಕ ಮಾಸದಲ್ಲಿ ಶಿವಪುರಾಣದ ಕಥಾಶ್ರವಣ ಅಂತಂದರೆ ಅದು ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಏನಪ್ಪ ಈ ಒಂದು ಶ್ರೇಷ್ಠತೆ, ನಾನೇ ದೊಡ್ಡವನು ಎಂಬತಕ್ಕಂಥ ವಿಚಾರವಾಗಿ ಬಂದಾಗ ದೇವತೆಗಳಲ್ಲೂ ಕೂಡ ಈ ಒಂದು ನಾನು ಎಂಬತಕ್ಕಂಥದ್ದು ತಪ್ಪಿರ್ತಕ್ಕಂಥದ್ದಲ್ಲ. ಹಾಗಾಗಿ ಅದು ಎಲ್ಲೋ ಮನುಷ್ಯರ ಗುಣದಲ್ಲೂ ಕೂಡ ಬಂದಿರತಕ್ಕಂಥದ್ದಿದೆ. ಈ ನಾನು ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಒಬ್ಬ ಮನುಷ್ಯನಲ್ಲಿ ಇರಲೇಬಾರ್ದು. ಯಾಕೆ ಅಂದರೆ ಈಗ ನಾನು ಒಂದಿಷ್ಟು ವಿದ್ಯಾಭ್ಯಾಸಗಳನ್ನು ಕಲಿತು, ಒಂದಿಷ್ಟು ಜ್ಞಾನಗಳನ್ನು ಅದರ ಬಗ್ಗೆ ಅರಿತು, ನನಗಿರ್ತಕ್ಕಂಥ ಜ್ಞಾನದಲ್ಲಿ ನಾನೇ ದೊಡ್ಡವನು ಅಂತಂದರೆ ನಮಗೆ ಕಂಡು ಕಾಣದಂಗೆ ಯಾರೋ ಒಬ್ಬರು ಇರ್ತಾರೆ, ಮತ್ತೊಬ್ಬರು ನಮಗಿನ್ನ ಜ್ಞಾನಿಗಳು. ಹಾಗಾಗಿ ಇಲ್ಲಿ ನಾನು ಎಂಬತಕ್ಕಂಥದ್ದನ್ನು ನಾವು ಪಕ್ಕದಲ್ಲಿಡ್ತಕ್ಕಂಥದ್ದೇ ಬಹಳ ಉತ್ತಮ. ನಾನು ಎಂಬತಕ್ಕಂಥದ್ದು ಇವತ್ತಿನ ದಿವಸ ಮನುಷ್ಯ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಎದುರಾಗ್ತಕ್ಕಂಥದ್ದೇ. ಒಂದು ಸಣ್ಣ ವಿಚಾರದಿಂದ ಒಂದು ಬಾಂಧವ್ಯವನ್ನು ಬೆಸಿತಕ್ಕಂಥದ್ದಾಗಲಿ, ಬಾಂಧವ್ಯವನ್ನು ಉಳಿಸ್ಕೊಳ್ತಕ್ಕಂಥದ್ದಾಗಲಿ, ಇರ್ತಕ್ಕಂಥ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ಳೋದಾಗಲಿ, ಇಲ್ಲ ಉಳಿಸ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲ ಸಮಾಜದಲ್ಲಿ ಒಂದು ಹೆಸರನ್ನು ಗಳಿಸ್ತಕ್ಕಂಥದ್ದಾಗಲಿ, ಹೆಸರನ್ನು ಕೆಡಿಸ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲದರಲ್ಲೂ ಕೂಡ ನಾನು ಎಂಬತಕ್ಕಂಥ ಆ ಒಂದು ಪ್ರಥಮ ಸ್ಥಾನವನ್ನು ವಹಿಸ್ತಕ್ಕಂಥದ್ದೇ. ಆದರೆ ಇಲ್ಲಿ ಇವತ್ತಿನ ದಿವಸ ನಾನು ತಿಳಿಸ್ತಾ ಇರತಕ್ಕಂಥ ಈ ಒಂದು ಕಥಾಶ್ರವಣ ಇದು ಸಂಪೂರ್ಣ ಇದನ್ನು ಮೀರಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಾನು ಎಂಬತಕ್ಕಂಥದ್ದು ಸಹಜನೇ. ಈ ನಾನು ಅಂತಂದಾಗ ನಾನೇ ದೊಡ್ಡವನು, ಇಡೀ ಸೃಷ್ಟಿಗೆ ನಾನೇ ದೊಡ್ಡವನು, ಇಡೀ ಸೃಷ್ಟಿಗೆ ಇಲ್ಲ ನಾನು ದೊಡ್ಡವನು ಎಂಬತಕ್ಕಂಥ ವಾಗ್ವಿವಾದ ಭಗವಂತ ವಿಷ್ಣುಗೂ ಮತ್ತು ಬ್ರಹ್ಮನಿಗೂ ಕೂಡ ತಪ್ಪಿರ್ತಕ್ಕಂಥದ್ದಲ್ಲ. ಹೀಗೆ ಒಂದು ಸತಿ ಕಥಾಶ್ರವಣ ಇನ್ನು ಈಗ ಪ್ರಾರಂಭ ಮಾಡೋಣ. ಕಥಾಶ್ರವಣನ ಪ್ರಾರಂಭ ಮಾಡೋದ್ರ ಜೊತೆಗೆ ಒಂದಿಷ್ಟು ಪಾಯಿಂಟ್ಸನ್ನು ನಾನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇ ಕಥಾಶ್ರವಣವನ್ನು ನಾನು ಅರ್ತಿದ್ರೂ ಕೂಡ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ನಾನು ಬರೆದಿಟ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ನಿರಂತರವಾಗಿ ನಿರ್ಘಳವಾಗಿ ಎಲ್ಲೂ ಕೂಡ ಒಂದು ಸಣ್ಣ ಪಾಸನೂ ಇಲ್ದಿರ ಮಾತಾಡ್ತಾ ಹೋಗ್ತೀವಲ್ಲ. ಯಾಕೆಂತಂದರೆ ನಾವು ಮಾತಾಡಬೇಕಾದ್ರೆ ಸಾಧಾರಣವಾಗಿ ಬೇರೆ ರೀತಿ ಇರ್ತಕ್ಕಂಥ ಪೆನ್ನು ಪೇಪರ್ಗಳನ್ನು ನಾವು ಇಟ್ಕೊಳ್ಳೋದಿಲ್ಲ. ಕೆಲವೊಂದು ಸತಿ ಏನಕ್ಕೆ ಇಟ್ಕೊಳ್ತೀವಿ ಅಂತಂದರೆ ನಾವು ತಿಳಿಸ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರ್ತವೆ ಅದನ್ನು ಎಲ್ಲೋ ಮಾತನಾಡುವ ಆ ಒಂದು ವಿಚಾರಧಾರೆಯಲ್ಲಿ ಮರೆತು ಹೋಗ್ಬಿಡ್ತೀವಿ. ಕಥೆಯೆಲ್ಲವೂ ಹೇಳೇ ಹೇಳ್ತೀವಿ, ನಾವಿಲ್ಲ ಅಂತ ಹೇಳೋದಿಲ್ಲ, ಕತೆಗೆ ನಾವು ಪೇಪರ್ ನೋಡೋದಿಲ್ಲ. ಆದರೆ
ಆ ಕಥೆಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಹಾಗಾಗಿ ಇವತ್ತು ಇದರ ಸಹಾಯವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಇನ್ನು ಶಿವಪುರಾಣ, ವಿಷ್ಣು ಪುರಾಣ, ಈ ಎರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ, ಆದರೆ ಎರಡೂ ಕೂಡ ಭಿನ್ನವಾಗಿದೆ. ನಾನು ಪ್ರಾರಂಭದ ಹಂತದಲ್ಲೇ ತಿಳಿಸಿದೆ. ಏನಪ್ಪ, ಶಿವಪುರಾಣದಲ್ಲಿ ಶಿವನ ಜನನ ಹೇಗೆ ಅನ್ನೋದ್ರ ಬಗ್ಗೆನೇ ಸಂಪೂರ್ಣವಾಗಿ ವಿವಿಧ ರೀತಿಯಲ್ಲಿರ್ತಕ್ಕಂಥ ವಿಭಿನ್ನ ಮಾಹಿತಿ ಇದೆ. ಆದರೆ ವಿಷ್ಣು ಪುರಾಣದಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಭಿನ್ನ ಮಾಹಿತಿ ಇದೆ. ವಿಷ್ಣು ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ವಿಷ್ಣುವಿನಿಂದನೇ ಶಿವನ ಜನನ ಅಂತ. ಆದರೆ ಶಿವಪುರಾಣದಲ್ಲಿ ಹೇಳ್ತಾರೆ ಶಿವನಿಗೆ ಜನ್ಮಕ್ಕೆ ಕಾರಣವೇ ಇಲ್ಲ, ಶಿವನ ಜನ್ಮದ ಹಿಂದೆ ಯಾರೂ ಇಲ್ಲ, ಶಿವನ ಸ್ವಯಂಭು, ಶಿವನ ಜನನವೇ ಒಂದು ಸ್ವಯಂಭು, ಶಿವನೇ ಒಬ್ಬ ಸ್ವಯಂಭು, ಶಿವನಿಗೆ ತಂದೆ ತಾಯಿ ಅಲ್ಲ, ಶಿವನೇ ಇಡೀ ಪ್ರಪಂಚಕ್ಕೆ ತಂದೆ ತಾಯಿ. ಹೌದು, ಅದು ಸತ್ಯ, ಜಗತ್ತಪ್ಪಿದ ಮುಂದೆ ಪಾರ್ವತಿ ಪರಮೇಶ್ವರು ಅಂತ ನಾವು ಹೇಳ್ತೀವಿ. ಆದರೆ ವಿಷ್ಣು ಪುರಾಣದಲ್ಲಿ ಅದು ಅಲ್ಲ, ಅದು ಬೇರೆಯೇ ಇದೆ. ಹಾಗಾಗಿ ಇವೆರಡೂ ಕೂಡ ಭಿನ್ನ ಅಂತಲೇ ಹೇಳ್ಬೋದು. ಆದರೆ ಈಗ ತ್ರಯೋದಶಿಗಿರ್ತಕ್ಕಂಥ ಕಾರ್ತೀಕ ಮಾಸದಲ್ಲಿ ಬಂದಿರತಕ್ಕಂಥ ಈ ಒಂದು ತ್ರಯೋದಶಿಯ ಭಾನುವಾರದಂದು ಶಿವಪುರಾಣದಲ್ಲಿರ್ತಕ್ಕಂಥ ಕಥಾಶ್ರವಣನ ತಿಳ್ಕೊಳ್ತಕ್ಕಂಥದ್ದೇ ಒಂದು ವಿಶೇಷ. ಅದರಲ್ಲೂ 12 ಜ್ಯೋತಿರ್ಲಿಂಗಗಳು ಹೇಗೆ ಉದ್ಭವ ಆಯಿತು ಎಂಬತಕ್ಕಂಥದ್ರ ಬಗ್ಗೆ ಇವತ್ತಿನ ನಾನು ತಿಳಿಸ್ತಾ ಇರತಕ್ಕಂಥ ಈ ಒಂದು ಕಥಾಶ್ರವಣ ಸಾಕಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಮಾಹಿತಿಗಳನ್ನೇ ಒಳಗೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ಈಗ ನಾನು ತಮ್ಮೆಲ್ಲರಿಗೂ ಕೂಡ ಕಥಾಶ್ರವಣವನ್ನು ತಿಳಿಸ್ತೇನೆ. ಮೊದಲನೇದಾಗಿ ಜ್ಯೋತಿರ್ಲಿಂಗಗಳೆಷ್ಟು? 12 ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗಗಳು ಕೂಡ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. 12 ಜ್ಯೋತಿರ್ಲಿಂಗಗಳೂ ಕೂಡ ನನ್ನ ಭಾರತದಲ್ಲಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ಈ ಭಾರತ, ಈ ನಾಡು ನುಡಿ ಜಲ, ಇದೊಂದು ವಿಚಾರಕ್ಕೆ ಬಂದಾಗ ಪ್ರತಿ ಬಾರಿ ನಾನು ಹೇಳ್ತಕ್ಕಂಥದ್ದು ಒಂದೇ. ನಂದು ಅನ್ನೋದು ಬಂದಾಗ ನಾಡು ನುಡಿ ಜಲ, ಭಾರತದ ಮಣ್ಣು, ಭಾರತದ ನೀರು, ಭಾರತಕ್ಕೋಸ್ಕರ ಭಾರತ ವಿಚಾರವಾಗಿ ತಾವು ಏನಾದರೂ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಆಗಲಿ, ಏನಾದರೂ ಸಮಸ್ಯೆ ಉಂಟಾಗ ತಾವು ಮುಂದೆ ಬರ್ತಕ್ಕಂಥದ್ದಾಗಲಿ ಮಾಡಬೇಕಾದ್ರೆ ಆದಷ್ಟು ಈ ನಾವು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ನಾನು ಎಂಬತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಬರಬೇಕಂತೆ. ಯಾಕೆ ಅಂತಂದರೆ ಇಂತಹ ಸಂಗತಿಗಳಲ್ಲಿ ನಾವು ಇನ್ನೊಬ್ಬರ ಸಹಾಯ ಅಲ್ಲ, ಅದು ನಂದು ಎಂಬತಕ್ಕಂಥ ವಿಚಾರವಾಗಲಿ, ನಾನೇ ಬರ್ತೀನಿ ಎಂಬತಕ್ಕಂಥ ಒಂದು ಧೈರ್ಯದಿಂದ ನಾವು ಮುಂದೆ ಬರಬೇಕು ಎಂಬತಕ್ಕಂಥದ್ದನ್ನು ನಾನು ಪ್ರತಿ ಬಾರಿ ತಿಳಿಸ್ತಾನೆ ಇದ್ದೆ. ಹಾಗಾಗಿ ಇವತ್ತಿನ ದಿವಸ ನನ್ನ ಭಾರತದಲ್ಲೇ 12 ಜ್ಯೋತಿರ್ಲಿಂಗಗಳಲ್ಲಿರ್ತಕ್ಕಂಥದ್ದು, 12 ಜ್ಯೋತಿರ್ಲಿಂಗಗಳ ದರ್ಶನವಾಗ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಭಾರತದ ನೆಲ ಎಷ್ಟು ಅದ್ಭುತ ಅನ್ನೋದಕ್ಕೆ, ಎಷ್ಟು ಶಕ್ತಿಯುತ ಅನ್ನೋದಕ್ಕೆ ಇದೇ ನಿದರ್ಶನ. 12 ಜ್ಯೋತಿರ್ಲಿಂಗಗಳ ಉದ್ಭವ ಹೇಗಾಯಿತು? 12 ಜ್ಯೋತಿರ್ಲಿಂಗಗಳ ಉದ್ಭವದ ಹಿಂದೆ ಇರತಕ್ಕಂಥ ಒಂದು ಕತೆ, ಆ ಕಥೆಯಲ್ಲಿ ಒಳಗೊಂಡಿರತಕ್ಕಂಥ ನಾನು ಎಂಬತಕ್ಕಂಥ ಒಂದು ವಿಚಾರ ಏನಪ್ಪ? ಒಂದು ದಿವಸ ಹೀಗೆ ಬ್ರಹ್ಮ ಮತ್ತು ವಿಷ್ಣು ಪರಮಾತ್ಮ ಇವರಿಬ್ಬರ ಮಧ್ಯೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದು ವಾಗ್ವಿವಾದವೇ ನಡೆದೋಗುತ್ತೆ. ಏನಪ್ಪ, ಇಡೀ ಸೃಷ್ಟಿಯಲ್ಲಿ ನಾನೇ ದೊಡ್ಡವನು, ನಾನೇ ಶ್ರೇಷ್ಠ. ಈ ಕಡೆ ವಿಷ್ಣು ಹೇಳ್ತಾ ಇದ್ದಾರೆ, ಈ ಕಡೆ ನೋಡಿದ್ರೆ ಬ್ರಹ್ಮ, ಇಲ್ಲ ಇಡೀ ವಿಶ್ವದಲ್ಲೇ ನಾನು ಶ್ರೇಷ್ಠ, ನಾನೇ ದೊಡ್ಡವನು, ಯಾಕೆಂದರೆ ನಾನೇ ಸೃಷ್ಟಿಕರ್ತ. ಬ್ರಹ್ಮ ನಾನೇ, ವಿಷ್ಣು ಇಡೀ ಜಗತ್ತನ್ನೇ ನೋಡ್ಕೊಳ್ತಾ ಇರತಕ್ಕಂಥವನು ನಾನೇ ದೊಡ್ಡವನು. ಈ ಒಂದು ವಾಗ್ವಿವಾದ ನಡಿಬೇಕಾದ್ರೆ ಇದನ್ನು ತಡೆಯೋದಕ್ಕೆ ಯಾರ ಕೈಲಿಂದನೂ ಸಾಧ್ಯವಾಗ್ತಾ ಇಲ್ಲ. ವಾದ ವಿವಾದಲ್ಲೇ ನಿಂತಿದ್ದರೆ ಅದು ಸಂತೋಷ. ಆದರೆ ವಾದ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಕೊಳ್ತಾ ಹೋಗ್ತು, ಅದು ವಿಕೋಪಕ್ಕೆ ತಿರುಗ್ತಾ ಹೋಗ್ತು. ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗೋಯ್ತು. ಯಾಕೆಂದರೆ ಇವರಿಬ್ಬರ ಜಗಳ ಅಷ್ಟರ ಮಟ್ಟಿಗೆ ಆಗ್ತಾ ಇದೆ, ವಾದ ವಿವಾದಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಆಗ ಪರಮೇಶ್ವರನ ಬಳಿ ಎಲ್ಲ ಒಂದು ಮೊರೆ ಹೋದಾಗ ಪರಮೇಶ್ವರನು ತಾನೇ ಬಂದು ಒಂದು ಲಿಂಗದ ಆಕಾರದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಲಿಂಗದ ಆಕಾರವಾಗಿ ಒಂದು ಜ್ಯೋತಿರ್ಲಿಂಗದ ಆಕಾರವಾಗಿ ಭಗವಂತ ಉದ್ಭವ ಆಗೋಗ್ತಾನೆ. ಆ ಜ್ಯೋತಿರ್ಲಿಂಗ, ಆ ಜ್ಯೋತಿಯ ಪ್ರಭೆ ಅದನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲವಂತೆ. ಅಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಪ್ರಭೆ ಅಂತಲೇ ಹೇಳ್ಬೋದು. ಆ ಜ್ಯೋತಿಯ ಆ ಒಂದು ಕಿರಣಗಳನ್ನು ನಾವು ಸಾಧಾರಣವಾಗಿರ್ತಕ್ಕಂಥ ಕಣ್ಣಿಂದ ನೋಡಲಿಕ್ಕೆ ಅಸಾಧ್ಯ. ಅಂಥ ವಿಷ್ಣು ಪರಮಾತ್ಮ ಬ್ರಹ್ಮನಿಗೆ ಒಂದು ಕ್ಷಣ ಆಶ್ಚರ್ಯಚಕಿತವನ್ನಿಸ್ಬಿಡ್ತು ಆ ಪ್ರಭೆಯಿಂದ ಬಂದಿರತಕ್ಕಂಥ ಕಿರಣಗಳನ್ನು ಅವರೇ ತಡ್ಕೊಳ್ಳಿಕ್ಕಾಗಲಿಲ್ವಂತೆ. ಅಷ್ಟು ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಪ್ರಭೆಯ ಮೂಲಕ ಒಂದು ಜ್ಯೋತಿರ್ಲಿಂಗ ಉದ್ಭವ ಆಯ್ತಂತೆ. ಏನು ಅದರ ತುದಿ ಮತ್ತು ಅದರ ಪ್ರಾರಂಭ, ಅದರ ಅಂತ್ಯವನ್ನು ನಾವು ನೋಡಲಿಕ್ಕೆ ಆಗಲಿಲ್ವಂತೆ. ಆಗ ಏನಾಯಿತು, ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ಇರತಕ್ಕಂಥ ವಾಗ್ವಿವಾದಕ್ಕೆ ಒಂದು ಸಣ್ಣ ಸ್ಟಾಪ್, ಅಂದರೆ ಒಂದು ಸಣ್ಣ ಸ್ಟಾಪ್ ಸಿಕ್ದಂಗೆ ಆಯಿತು. ಅಂದರೆ ಅಲ್ಲಿ ಆ ಕ್ಷಣ ಒಂದು ಸೆಕೆಂಡ್ ನಿಂತ್ಕೊಂತು. ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ವಾಗ್ವಿವಾದ ನಿಂತ್ಕೊಂಡು ಇವರಿಬ್ಬರ ಮನಸ್ಸಿನಲ್ಲೂ ಕೂಡ ಒಂದು ವಿಷಯ ಬಂತು. ಏನಪ್ಪ, ಏನಿದು ಈ ರೀತಿ ಇದೆಯಲ್ಲ, ಇದರ ಪ್ರಾರಂಭ ಎಲ್ಲಿ, ಇದರ ಅಂತ್ಯ ಎಲ್ಲಿ ಎಂಬತಕ್ಕಂಥರ ಬಗ್ಗೆ ಒಂದಿಷ್ಟು ಗೊಂದಲ ಶುರು ಆಯಿತು. ಆಗ ಎಲ್ಲೋ ಒಂದು ಕಡೆ ಒಂದಿಷ್ಟು ಸಮಯ ಸಿಕ್ತು ಇವರಿಬ್ಬರ ವಾಗ್ವಿವಾದಕ್ಕೆ.
ಹಾಗೆಯೇ ವಿಷ್ಣು ಮತ್ತು ಬ್ರಹ್ಮ ಇವರಿಬ್ಬರ ಆಲೋಚನೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದಿರುತ್ತೆ. ಈ ಕಡೆ ವಿಷ್ಣು ಏನು ಮಾಡ್ತಾರೆ, ನಾನೊಂದು ಕೆಲಸ ಮಾಡ್ತೇನೆ, ನಾನು ಈ ಲಿಂಗದ ಪ್ರಾರಂಭ ಹೇಗಿದೆ ಅದನ್ನು ನಾನು ಹುಡುಕ್ತಾ ಹೋಗ್ತೀನಿ ಅಂತ ಹೇಳಿ ಶ್ರೀ ವಿಷ್ಣು ಪರಮಾತ್ಮ ಇದರ ಪ್ರಾರಂಭವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಈ ಕಡೆ ಬ್ರಹ್ಮ ಏನು ಮಾಡ್ತಾರೆ, ನಾನಿದರ ಅಂತ್ಯವನ್ನು ಹುಡುಕ್ತೀನಿ ಅಂತ ಹೇಳಿ ಬ್ರಹ್ಮ ಅಂತ್ಯವನ್ನು ಹುಡುಕ್ಲಿಕ್ಕೆ ಬರ್ತಾರೆ. ಆದರೆ ಇಲ್ಲಿ ಒಂದು ವಿಚಾರ ನಾನು ತಿಳಿಸ್ಬೇಕು. ಏನಪ್ಪ, ಒಂದು ವಿಷ್ಣು ಏನೋ ಪ್ರಾರಂಭವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ, ಈ ಕಡೆ ಬ್ರಹ್ಮ ಏನೋ ಅಂತ್ಯವನ್ನು ಹುಡುಕ್ಲಿಕ್ಕೆ ಬರ್ತಾರೆ. ಇಲ್ಲಿ ಒಂದು ವಿಚಾರ, ನಮ್ಮ ಭೂವರಾಹ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರವೂ ಕೂಡ ಎದುರಾಗುತ್ತೆ. ಏನಪ್ಪ, ಪ್ರತಿನಿತ್ಯ ಮಹರ್ಷಿ ಮಂದಿರದಲ್ಲಿ ನೆರವೇರ್ತಾ ಇರತಕ್ಕಂಥ ಸಾಲಿಗ್ರಾಮದ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಲಕ್ಷ್ಮೀ ಭೂವರಾಹ ಅಂದರೆ ಏನು, ಹಂದಿಯ ಒಂದು ಅವತಾರ ಅಂತ ಹೇಳ್ಬೋದು. ಈಗ ನಾವೆಲ್ಲರೂ ಕೂಡ ಹಂದಿ ಅಂದರೆ ಒಂದು ಕೆಟ್ಟ ಭಾವನೆಯಲ್ಲಿ, ಒಂದು ಕೆಟ್ಟ ರೀತಿಯಲ್ಲೇ ನೋಡ್ತೀವಿ, ಅದನ್ನು ಅದೇ ರೀತಿ ಗುರುತಿಸ್ತೀವಿ. ಅದು ನಾನು ಹೇಳ್ತಾ ಇದ್ದೀನಿ ಅಕ್ಷರಶಃ ತಪ್ಪು, ಅಕ್ಷಮ್ಯ ಅಪರಾಧ ಅಂತಲೇ ಹೇಳ್ತೀನಿ. ಯಾವ ಕಾರಣಕ್ಕೂ ಕೂಡ ಯಾರೂ ಕೂಡ ಬಾಯಲ್ಲಿ ಹಂದಿ ಅಂತ ಹೇಳಿ ಇಂಥದ್ದೊಂದು ಅಲ್ಪ ರೀತಿಯಲ್ಲಿ ಭಾವಶೂನ್ಯದಲ್ಲಿ ಅದನ್ನು ತಾವೇನಾದರೂ ವ್ಯಕ್ತಪಡಿಸ್ಬಿಟ್ರೆ ತಮ್ಮೆಲ್ಲರಿಗೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಅಂತಲೇ ನಾನು ಹೇಳ್ತೀನಿ. ಏನೋ ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಭಾಗದ ಕಡೆಯ ಹಂತದಲ್ಲಿ ಬರ್ತಾ ಹಂದಿಯ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಇವತ್ತಿನ ದಿವಸ ಎಷ್ಟೋ ಜನ ಮಾಡ್ತಕ್ಕಂಥ ತಪ್ಪೇನಪ್ಪ ಅಂತಂದರೆ, ಯಾರಾದರೂ ಯಾವುದಾದ್ರೂ ಒಂದು ವಿಚಾರವನ್ನು ಕೆಟ್ಟ ರೀತಿಯಲ್ಲಿ ಮಾಡಿದ್ದೆ ಆದರೆ ಅವರಿಗೆ ಬೈದು ಬಿಡ್ತೀವಿ, ಹಂದಿ ನನ್ನ ಮಗನೇ ಅಂತ ಹೇಳಿ. ದಯವಿಟ್ಟು ಹೇಳ್ತೀನಿ, ಇಂತಹದ್ದೊಂದು ಪದಗಳನ್ನು ದಯವಿಟ್ಟು ಯಾರೂ ಉಪಯೋಗಿಸ್ಬೇಡಿ. ಅದು ತಾವು ಆ ಕ್ಷಣ ಬಾಯಿ ತಪ್ಪಿ ಬರ್ಬೋದು, ಆದರೆ ಹೇಳ್ತೀನಿ ಆ ಕ್ಷಣ ತಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವು ಸಾರಿಯನ್ನು ಕೇಳತಕ್ಕಂಥದ್ದು ಬಹಳ ಉತ್ತಮ. ಸಾರಿ ಬರೀ ಭಗವಂತನಿಗೆ ಮಾತ್ರ ಅಲ್ಲ, ತಾವು ಯಾವ ವ್ಯಕ್ತಿಗೆ ತಿಳಿಸಿರ್ತೀರೋ, ಯಾವ ವ್ಯಕ್ತಿಗೆ ಆ ಪದವನ್ನು ಉಚ್ಚಾರಣೆಯನ್ನು ಮಾಡಿರ್ತೀರೋ, ಬಳಸಿರ್ತೀರೋ ಆತನಿಗೂ ಕೂಡ ಕೇಳಲೇಬೇಕು ನೀವು. ಯಾಕೆ ಅಂತಂದರೆ ಹಂದಿ ಎಂಬತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ದೈವ. ಇದನ್ನು ನಾವು ಈ ಒಂದು ಪುರಾಣದ ರೀತಿಯಲ್ಲಿ ನೋಡೋದಾದರೆ ನಾವು ವಿಶೇಷವಾಗಿ ಅಂದರೆ ನಾವು ಆರಾಧನೆಯನ್ನು ಮಾಡ್ತಕ್ಕಂಥ ಭಗವಂತನಲ್ಲೇ ನೋಡೋದಾದರೆ ಹಂದಿಯನ್ನು ನಾವು ಭೂವರಾಹ ಅಂತ ಹೇಳ್ತೀವಿ. ಆದರೆ ಇದನ್ನು ಮಂಗಳೂರಿನಲ್ಲಿರ್ತಕ್ಕಂಥ ಒಂದು ದೈವದ ಆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವಾಗಿ ನಾವು ನೋಡೋದಾದರೆ ಹಂದಿಯನ್ನು ಅವರು ಪಂಜುರುಳಿ ದೈವ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ನಾವು ಆದರೆ ಇವತ್ತಿನ ದಿವಸ ನಾವೇನು ಮಾಡ್ತಾ ಇದ್ದೀವಿ, ಈ ವಿಶೇಷವಾಗಿರ್ತಕ್ಕಂಥ ಭಗವಂತನನ್ನು ನಾವು ಒಂದು ಕೆಟ್ಟ ರೀತಿಯಲ್ಲಿ, ಭಾವಶೂನ್ಯದ ರೀತಿಯಲ್ಲಿ ಇನ್ನೊಬ್ಬರಿಗೆ ಅದನ್ನು ಬೈಗುಳವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ತಾವು ಯಾರನ್ನೂ ಕೂಡ ಇಂತಹ ಅಕ್ಷಮ್ಯ ಅಪರಾಧವನ್ನು ಮಾಡಬೇಡಿ. ಇನ್ನು ಮುಂದೆ ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರೋ ತಾವು ಬಾಯಿ ತಪ್ಪಿನೂ ಕೂಡ ಇನ್ನೊಬ್ಬರಿಗೆ ಯಾಕಪ್ಪ ಹಂದಿ ಥರ ಆಡ್ತೀಯಲ್ಲಯ್ಯ ನೀನು ಅಂತ ಯಾವತ್ತೂ ಕೂಡ ಆಡಬೇಡಿ. ಅಂತಹದ್ದೊಂದು ಪದವನ್ನು ಉಪಯೋಗಿಸ್ಬೇಡಿ. ಜೋಪಾನ. ಇನ್ನು ತಾವು ಒಂದು ವಿಚಾರ ಗಮನಿಸಬೇಕು. ಹಿರಿಯರು ಒಂದು ಮಾತು ಹೇಳ್ತಾರೆ, ಮಾರ್ಗ ಮಧ್ಯದಲ್ಲಿ ಏನಾದರೂ ಅಪ್ಪಿತಪ್ಪಿ ಹಂದಿ ಅಡ್ಡ ಬಂದು ಅದಕ್ಕೇನಾದರೂ ನಾವು ಟಚ್ ಮಾಡಿಬಿಟ್ರೆ ಆ ಕ್ಷಣ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಆ ಒಂದು ವಾಹನವನ್ನು ನಾವು ಮಾಡಿಬಿಡ್ಬೇಕಂತೆ, ಅದನ್ನು ಮತ್ತೆ ನಾವು ಉಪಯೋಗಿಸ್ಬಾರ್ದಂತೆ. ಮತ್ತು ಟಚ್ ಮಾಡಿದ್ರೂ ಕೂಡ ಅದಕ್ಕೆ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದಿಷ್ಟು ಪೂಜಾನುಷ್ಠಾನಗಳನ್ನು ನಾವು ಸಲ್ಲಿಸಬೇಕಂತೆ, ಅದರ ಅಂತ್ಯಕ್ರಿಯೆಯನ್ನು ಮಾಡಲೇಬೇಕಂತೆ. ನಾವು ಅದು ಗಾಯಗೊಂಡಿದ್ರೆ ಅದಕ್ಕೆ ನಾವೇನಾದರೂ ಒಂದು ಔಷಧಿಯನ್ನು, ಇಲ್ಲ ಅಂತಂದರೆ ಆ ಕ್ಷಣ ಆ ಜಾಗಕ್ಕೆ ಹೋಗಿ ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಬರ್ತದೋ ಏನೋ ಒಂದು ಮಾಡಬೇಕು. ಒಂದಂತೂ ವಿಚಾರ ಹೇಳ್ತೀನಿ, ಗೊತ್ತಿದ್ದು ತಾಕ್ಸಿದ್ರೂ ತಪ್ಪೆ, ಗೊತ್ತಿಲ್ಲದೆ ತಾವು ತಾಕ್ಸಿದ್ರೂ ತಪ್ಪೆ. ಯಾಕೆ ಅಂತಂದರೆ ನಾನು ಈ ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ತೀನಿ. ಕೋತಿ ಮತ್ತು ಹಂದಿ ಇದೆರಡೂ ಕೂಡ ಬಹಳ ಡೇಂಜರ್ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ತಾಕ್ಸೋದು ಬಿಡಿ, ಎದುರಾಕೊಳ್ಳೋದು ಬಿಡಿ, ಅದು ಬೇರೆ. ಆದರೆ ಅದಕ್ಕಿರ್ತಕ್ಕಂಥ ಶಕ್ತಿ ಅಪಾರ ಅಂತಲೇ ಹೇಳ್ಬೋದು. ಅದೆರಡೂ ಕೂಡ ಒಂದು ದೈವದಲ್ಲಿರ್ತಕ್ಕಂಥ ದೈವದ ಒಂದು ಸ್ವಭಾವವನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ ಅಂತಲೇ ಹೇಳ್ಬೋದು. ಯಾವ ಪ್ರಾಣಿ ಆದ್ರೂ ಕೂಡ ಪರವಾಗಿಲ್ಲ. ನಾವು ವಾಹನದಲ್ಲಿ ನಾವು ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನಾವು ಅಂದರೆ ಆ ಗಾಡಿಯನ್ನು ಓಡಿಸ್ಬೇಕಾದ್ರೆ ಯಾವ ಪ್ರಾಣಿಗೆ ಹಾನಿ ಮಾಡಿದ್ರೂ ಕೂಡ ಅದು ತೊಂದರೆನೇ ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಪ್ರಮುಖವಾಗಿ ಕೋತಿ ಮತ್ತು ಹಂದಿ ಇವೆರಡಕ್ಕೂ ಕೂಡ ಬಹಳ ಜೋಪಾನವಾಗಿ ಇರಬೇಕು. ಅದನ್ನು ಸುಮ್ಮನೆ ಛೇಡಿಸ್ತಕ್ಕಂಥದ್ದಾಗಲಿ, ಅದಕ್ಕಿನ್ನೇನೋ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗಲಿ ಯಾವುದನ್ನು ಮಾಡಬಾರ್ದು. ಜೋಪಾನ. ಇನ್ನು ವಿಚಾರಧಾರೆ ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಇರಲಿ, ನಾವು ಮತ್ತೆ ಕತೆಗೆ ಬಂದುಬಿಡೋಣ. ಇನ್ನು ಏನು ಮಾಡ್ತಾರೆ, ಇಲ್ಲಿ ಈಗ ಅಂತ್ಯವನ್ನು ಕಾಣಬೇಕು ಅಂತಂದರೆ ನಡ್ಕೊಂಡು ಹೋಗೋಕ್ಕೆ ಅಸಾಧ್ಯ ಅಲ್ವಾ. ನಾವೀಗ ಏನು ಮಾಡ್ತೀವಿ, ಏನೋ ಒಂದು ಐಟಮೋ ಇಲ್ಲ ಅಂತಂದರೆ ಏನೋ ಒಂದು ಜಾಗಕ್ಕೆ ಹೋಗಬೇಕು, ಏನೋ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಂದ್ರೆ ನಾವೇನು ಮಾಡ್ತೀವಿ, ಒಂದು ಗಾಡಿನೋ, ಸ್ಕೂಟ್ರೋ, ಸೈಕಲ್ಲೋ, ಬಸ್ಸೋ, ಲಾರಿನೋ, ಟ್ರೈನೋ ಏನೋ ಒಂದು ಸಹಾಯ ತಗೋತೀವಲ್ಲ, ಒಂದು ವಾಹನ ಅಂತ ಬೇಕಲ್ವ. ಹಾಗಾಗಿ ಇಲ್ಲಿ ಬ್ರಹ್ಮ ಏನು ಮಾಡ್ತಾರೆ, ಬ್ರಹ್ಮ ಹಂಸದ ರೂಪವನ್ನು ತಾಳ್ತಾರೆ. ಹಂಸದ ರೂಪವನ್ನು ತಾಳಿ ಹಂಸ ಪಕ್ಷಿಯ ಒಂದು ರೂಪವನ್ನು ತಾಳಿ ಆ ಒಂದು ಪಕ್ಷಿ ಹಾರಾಡಿಕೊಂಡು ಅದರ ಅಂತ್ಯವನ್ನು, ಆ ಶಿವಲಿಂಗದ ಅಂತ್ಯವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ವಿಷ್ಣು ಪರಮಾತ್ಮ ಭೂವರಾಹ ಸ್ವಾಮಿ ಅಂದರೆ ಆ ಒಂದು ವರಾಹ ರೂಪದಲ್ಲಿ
ವರಾಹ ರೂಪವನ್ನು ತಾಳಿ ಭಗವಂತ ಈ ಒಂದು ಶಿವಲಿಂಗದ ಪ್ರಾರಂಭವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ, ಇವರಿಬ್ಬರಿಗೂ ಕೂಡ ಏನೂ ಸಿಕ್ಕೋದಿಲ್ಲ. ಈ ಪ್ರಾರಂಭನೂ ಸಿಕ್ಕೋದಿಲ್ಲ, ಈ ಕಡೆ ಬ್ರಹ್ಮನಿಗೆ ಅಂತ್ಯನೂ ಸಿಕ್ಕೋದಿಲ್ಲ. ಆದರೆ ಇಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಸಂಗತಿ ಎದುರಾಗುತ್ತೆ. ಯಾರಿಗೆ? ಬ್ರಹ್ಮನಿಗೆ. ಏನಪ್ಪ ಈ ಒಂದು ವಿಚಾರ? ಈಗ ನಾನು ತಿಳಿಸ್ತಾ ಇದ್ದೀನಲ್ಲ ಈ ಮಾಹಿತಿ, ಇದರ ಬಗ್ಗೆ ಗುರೂಜಿಯವರು ಸಾಕಷ್ಟು ಬಾರಿ ತಿಳಿಸಿದ್ದಾರೆ. ಈಗ ನಾನು ತಿಳಿಸಿರ್ತಕ್ಕಂಥ ಅಷ್ಟೂ ಮಾಹಿತಿ ಒಂದಾದರೆ ಈಗ ತಿಳಿಸ್ತಕ್ಕಂಥ ಮಾಹಿತಿಯನ್ನು ಪ್ರತ್ಯೇಕವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಬ್ರಹ್ಮ ಹೀಗೆ ಅಂತ್ಯವನ್ನು ಕಂಡುಕೊಳ್ಬೇಕಾದ್ರೆ ಮೊದಲನೇದಾಗಿ ಈ ಕಡೆ ವಿಷ್ಣು ಏನೋ ಅದರ ಪ್ರಾರಂಭವನ್ನು ಹುಡುಕ್ತಾ ಇದ್ರು, ಸಿಕ್ಕಿಲ್ಲ, ಸರಿ ಆಯಿತು, ಸಂತೋಷ. ಆದರೆ ಬ್ರಹ್ಮನ ಒಂದು ಆಲೋಚನೆ ಹಾಗಲ್ಲ. ಬ್ರಹ್ಮ ಹೇಗಾದರೂ ಮಾಡೋದನ್ನು ಜಯಿಸಲೇಬೇಕು. ಅದು ಸತ್ಯನೋ ಸುಳ್ಳೋ ಅದನ್ನು ಜಯಿಸಲೇಬೇಕು. ವಿಷ್ಣುವಿನ ಮುಂದೆ ತಲೆ ತಗ್ಸ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಆಗೇನಾಗುತ್ತೆ, ಅದೇ ಸಮಯಕ್ಕೆ ತಾತ್ಪರ್ಯವಾಗಿ ಕಾಕತಾಳಿ ಎಂಬತ್ತೆ ಆ ಒಂದು ಅಂತ್ಯವನ್ನು ಹುಡುಕಬೇಕಾದ್ರೆ ಕೇದಿಗೆ ಪುಷ್ಪ ಅವರ ಎದುರಿಗೆ ಬರುತ್ತಂತೆ. ಆ ಒಂದು ಶಿವಲಿಂಗದ ಅಂತ್ಯವನ್ನು ಹುಡುಕಬೇಕಾದ್ರೆ ಕೇದಿಗೆ ಪುಷ್ಪ ಅವರ ಎದುರಿಗೆ ಬರುತ್ತಂತೆ. ಆಗ ಕೇದಿಗೆ ಪುಷ್ಪಕ್ಕೆ ಹೇಳ್ತಾರಂತೆ ಬ್ರಹ್ಮದೇವರು, ಏನಪ್ಪ ಅವರಿಬ್ಬರ ಮಧ್ಯೆ ನಡೆದಿರತಕ್ಕಂಥ ವಾವಿವಾದಗಳ ಬಗ್ಗೆ, ಸಂಘರ್ಷಗಳ ಬಗ್ಗೆ ತಿಳಿಸ್ತಾರೆ. ಅದಕ್ಕೆ ಕೇದಿಗೆ ಪುಷ್ಪಕ್ಕೆ ಏನಪ್ಪ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಒಂದು ವಾಗ್ವಿವಾದ ನಡೆದಿದೆ, ಇಲ್ಲಿ ಯಾರು ಶ್ರೇಷ್ಠ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕಾಗಿದೆ. ಹಾಗಾಗಿ ಈ ಶಿವಲಿಂಗದ ಅಂತ್ಯವನ್ನು ನಾನು ಹುಡುಕ್ಲಿಕ್ಕೆ ಬಂದಿದ್ದೇನೆ. ನಾನಿದರ ಅಂತ್ಯವನ್ನು ಹುಡುಕಿದ್ದೆ ಆದರೆ ಇದು ನಾನೇ ಶ್ರೇಷ್ಠ. ಅಲ್ಲಿ ವಿಷ್ಣು ಪರಮಾತ್ಮ ಇದರ ಪ್ರಾರಂಭವನ್ನು ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ಮೊದಲು ಸಿಕ್ಕುತ್ತೋ ಅವರೇ ಶ್ರೇಷ್ಠ ಎಂಬತಕ್ಕಂಥ ವಿಚಾರವಾಗಿ ನಾನು ಇದನ್ನು ಒಂದು ಮುಂದುವರಿಸ್ತಾ ಇರ್ತಕ್ಕಂಥದ್ದಿದೆ ಈ ಒಂದು ಕಾರ್ಯವನ್ನು. ಅದಕ್ಕೆ ನೀನು ಸಹಾಯ ಮಾಡಬೇಕು. ಯಾಕಂದರೆ ಇದನ್ನು ಎಷ್ಟು ನಾನು ಹುಡುಕ್ತಾ ಇದ್ರೂ ಕೂಡ ಇದರ ಅಂತ್ಯ ಸಿಗ್ತಾನೆ ಇಲ್ಲ. ಅದಕ್ಕೆ ನೀನು ಸಹಾಯ ಮಾಡು, ನೀನೊಂದು ಕೆಲಸ ಮಾಡು. ಎಲ್ಲವೂ ಆದಮೇಲೆ ನಾನು ಹೋಗಿ ವಿಷ್ಣುವಿಗೆ ಹೇಳಬೇಕಾದ್ರೆ ನೀನು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇದಿಗೆ ಪುಷ್ಪ ಹೇಳುತ್ತೆ. ಅಂದರೆ ಕೇದಿಗೆ ಪುಷ್ಪಕ್ಕೆ ಬ್ರಹ್ಮ ಹೇಳ್ತಾನೆ, ಕ್ಷಮೆ ಇರಲಿ, ಕೇದಿಗೆ ಪುಷ್ಪಕ್ಕೆ ಬ್ರಹ್ಮ ಹೇಳ್ತಾನೆ. ಈ ರೀತಿ ನೋಡಿರಿ, ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ವಾಗ್ವಿವಾದಗಳು ನಡೆದಿದೆ ಅಂತೇಳಿ ಕೇದಿಗೆ ಪುಷ್ಪಕ್ಕೆ ಹೇಳಿದಾಗ ಕೇದಿಗೆ ಪುಷ್ಪ ಅವ್ರು ಏನು ಮಾಡ್ತಾರೆ, ಸೃಷ್ಟಿಕರ್ತ ಬ್ರಹ್ಮನೇ ಸುಳ್ಳು ಹೇಳ್ತಾ ಇದ್ದಾನೆ ಅಂದಮೇಲೆ ಅದು ಒಪ್ಕೊಳ್ಳೇಬೇಕಲ್ವ. ಸೃಷ್ಟಿಕರ್ತ ಆತ ಬ್ರಹ್ಮ, ಆತನ ಸೃಷ್ಟಿಯೇ ಇವೆಲ್ಲ, ಅವರೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತಾದ್ಮೇಲೆ ಈಗ ಕೇದಿಗೆ ಪುಷ್ಪ ಒಪ್ಕೊಳ್ಳೇಬೇಕು. ಇನ್ನು ಆಯಿತು, ಕೇದಿಗೆ ಪುಷ್ಪ ಮುಗೀತು. ಅದಾದಮೇಲೆ ಗೋಮಾತೆ ಎದುರಾಗತ್ತೆ. ಇದೇ ಬ್ರಹ್ಮನಿಗೆ ಕೇದಿಗೆ ಪುಷ್ಪ ಆದಮೇಲೆ ಗೋಮಾತೆ ಎದುರಾಗತ್ತೆ. ಗೋಮಾತೆಗೂ ಕೂಡ ಈ ವಿಚಾರಗಳೆಲ್ಲ ಹೇಳ್ತಾರೆ ಬ್ರಹ್ಮ. ನೋಡಿ, ಈ ರೀತಿ ಇದೆ, ಈ ರೀತಿ ವಾಗ್ವಿವಾದಗಳು ನಡೆದಿತ್ತು ನಮ್ಮ ಮಧ್ಯದಲ್ಲಿ, ಇಂಥೆಲ್ಲ ವಿಚಾರಗಳಿದ್ದಾವೆ. ಹಾಗಾಗಿ ಗೋಮಾತೆ ಆಗಿರುತ್ತೆ ತಾಯಿ, ನೀನು ಕೂಡ ನನಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಆ ಕ್ಷಣ ಗೋಮಾತೆನೂ ಕೂಡ ಒಂದು ಕ್ಷಣ ತಲೆ ಉಗ್ಸುತ್ತೆ. ಆಯಿತು ಸರಿ. ಈ ಕಡೆ ವಿಷ್ಣು ಪರಮಾತ್ಮರು ಬರ್ತಾರೆ, ಈ ಕಡೆ ಬ್ರಹ್ಮದೇವರು ಬರ್ತಾರೆ. ವಿಷ್ಣು ಪರಮಾತ್ಮ ಅಂತೂ ಇರ್ತಕ್ಕಂಥ ಸತ್ಯವನ್ನು ಒಪ್ಕೊಂಡ್ಬಿಡ್ತಾರೆ. ಏನಪ್ಪ, ಇಲ್ಲ, ನಾನು ಸಾಕಷ್ಟು ಶ್ರಮಪಟ್ಟೆ, ನನ್ನ ಕೈಯಿಂದ ಆ ಒಂದು ಪ್ರಾರಂಭವನ್ನು ಹುಡುಕ್ಲಿಕ್ಕಾಗಲಿಲ್ಲ, ಕಷ್ಟ ಆಗೋಯ್ತು, ನನಗೆ ಸಿಗಲಿಲ್ಲ ಎಂಬತಕ್ಕಂಥ ಒಂದು ಸತ್ಯವನ್ನು ವಿಷ್ಣು ಪರಮಾತ್ಮ ಹೇಳೇ ಬಿಡ್ತಾರೆ. ಆದರೆ ಇಲ್ಲಿ ಬ್ರಹ್ಮ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾರೆ. ಏನಪ್ಪ, ನಾನು ಅಂತ್ಯವನ್ನು ಹುಡುಕೇ ಬಿಟ್ಟೆ, ನನಗಂತ್ಯ ಸಿಕ್ಬಿಡ್ತು, ನಾನೇ ದೊಡ್ಡವನು, ನಾನೇ ಶ್ರೇಷ್ಠ, ನೋಡು ನನಗೆ ಅಂತ್ಯ ಸಿಕ್ಕಿದೆ, ಇದಕ್ಕೆ ಸಾಕ್ಷಿ ಬೇಕಾ ನಿನಗೆ ಸಾಕ್ಷಿ ಬೇಕೇನಪ್ಪ, ನಾನು ಹುಡುಕಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಬೇಕಾ? ನೋಡಿ, ಇಲ್ಲಿ ಕೇದಿಗೆ ಪುಷ್ಪ ಇದು ಹೇಳುತ್ತೆ, ಹೌದು ಬ್ರಹ್ಮದೇವರಿಗೆ ಅಂತ್ಯ ಸಿಕ್ಬಿಡ್ತು. ಕೇದಿಗೆ ಪುಷ್ಪ ಹೇಳೇ ಬಿಡ್ತು. ಯಾಕೆಂದರೆ ಸೃಷ್ಟಿಕರ್ತ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಂದಮೇಲೆ ಇದು ಸುಳ್ಳು ಹೇಳ್ಬಾರ್ದಲ್ವ, ಇದು ಸಹ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಹೇಳಲೇಬೇಕು. ಆ ಒಂದು ಭಯದಲ್ಲಿ ಏನು ಮಾಡಿಬಿಡುತ್ತೆ, ಕೇದಿಗೆ ಪುಷ್ಪ ಬಾಯಿ ಬಿಟ್ಟೇ ಬಿಡುತ್ತೆ. ಏನಪ್ಪ, ಹೌದು ಬ್ರಹ್ಮದೇವ ನೋಡಿಬಿಟ್ಟಿದ್ದಾರೆ. ಈ ಕಡೆ ಆಯಿತು, ಒಂದಾಯಿತು. ಇನ್ನು ಗೋಮಾತೆನೂ ಕೇಳ್ತಾರೆ ಬ್ರಹ್ಮ, ಏನಪ್ಪ ಸಿಕ್ತಲ್ವಾ, ನೀನೇ ನೋಡಿದ್ಯಲ್ವಾ, ನೀನೇ ಸಾಕ್ಷಿ ಅಲ್ವಾ ಅಂತ. ಆದರೆ ಇಲ್ಲಿ ಗೋಮಾತೆಗೆ ಎಲ್ಲೋ ಒಂದು ಕಡೆ ಆಲೋಚನೆ ಬರುತ್ತೆ, ಇಲ್ಲೇನೋ ಒಂದು ಗೋಲ್ಮಾಲ್ ನಡೀತಾ ಇದೆ, ಏನೋ ಒಂದು ಅಯೋಮಯ ನಡೀತಾ ಇದೆ, ನನಗೆ ಯಾಕೋ ಅದು ಭಾಸವಾಗ್ತಾ ಇದೆ, ಇಲ್ಲೇನೋ ಸಮಸ್ಯೆ ಇದೆ ಎಂಬತಕ್ಕಂಥ ವಿಚಾರವಾಗಿ ಮನಸ್ಸಿಗೆ ಬಂದು ಒಂದು ಕಡೆ ಗೋಮಾತೆ ಸರಿ ಅಂತ ತಲೆ ಊಗಿಸೇ ಬಿಡುತ್ತೆ. ಆದರೆ ಯಾವಾಗ ಮನಸ್ಸಿಗೆ ಬರುತ್ತೋ ಅದರ ಬಾಲವನ್ನು ಉಲ್ಟಾ ಅಲ್ಲಾಡಿಸ್ಬಿಡುತ್ತೆ. ಗೋಮಾತೆ ತಲೆ ಏನೋ ಬ್ರಹ್ಮನ ಮಾತಿಗೆ ಕಟ್ಟಾಗಿ ಅದೇನಾಗುತ್ತೆ, ತಲೆ ಅಂತ ಉಪಯೋಗ ಅಲ್ಲಾಡಿಸ್ಬಿಟ್ಟು ಯಾವಾಗ ಸ್ವಲ್ಪ ಸಮಸ್ಯೆ ಇದೆ, ಇಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆಯಲ್ಲ ಇಲ್ಲಿ ಎಂಬತಕ್ಕಂಥ ತಲೆಗೆ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಬಾಲವನ್ನು ಉಲ್ಟಾ ಅಲ್ಲಾಡಿಸ್ಬಿಡುತ್ತೆ. ಅದನ್ನು ಗಮನಿಸಿದ್ದ ಶಿವ, ಯಾಕೆ ಅಂತಾರೆ, ಶಿವ ಇಲ್ಲೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರಲ್ಲ, ಆಗ ಶಿವ ಪ್ರತ್ಯಕ್ಷನಾಗ್ತಾರೆ. ಆಗ ಪರಮೇಶ್ವರ ಹೇಳ್ತಾನೆ, ಬ್ರಹ್ಮ ನೀನು ಹೇಳಿರ್ತಕ್ಕಂಥ ಸುಳ್ಳು ಎಷ್ಟು ವಿಶೇಷವಾಗಿದೆ, ಎಷ್ಟು ಅದ್ಭುತವಾಗಿ ನೀನು ಅದನ್ನು ಸುಳ್ಳು ಹೇಳ್ತಾ ಇದೆಯಾ ನೋಡಿಲ್ಲಿ ನೀನು ಅಂಥೇಳಿ ಬ್ರಹ್ಮನಿಗೆ ಶಿವ ಒಂದು ಶಾಪವನ್ನು ಕೊಡ್ತಾರೆ. ಏನಪ್ಪ, ಭೂಲೋಕದಲ್ಲಿ ನಿನಗೆ ದೇವಸ್ಥಾನ ಇಲ್ಲ, ಭೂಲೋಕದಲ್ಲಿ ಇನ್ನು ಮುಂದೆ ನಿನಗೆ ಯಾವುದೇ ರೀತಿಯ ಪೂಜಾನುಷ್ಠಾನಗಳು ನೆರವೇರೋದಿಲ್ಲ ಎಂಬತಕ್ಕಂಥ ಒಂದು ಶಾಪವನ್ನು ಬ್ರಹ್ಮನಿಗೆ ಕೊಡ್ತಾರೆ ಶಿವ. ಅದಾದಮೇಲೆ ವಿಷ್ಣುವಿಗೂ ಕೂಡ ಒಂದು ವರವನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ಇನ್ನು ಮುಂದೆ ಭೂಲೋಕದಲ್ಲಿ ಎಲ್ಲರೂ ನಿನ್ನನ್ನು
ಪೂಜಿಸ್ತಾರೆ. ನಿನ್ನ ಕ್ಷೇತ್ರಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗುತ್ತೆ, ನಿನ್ನನ್ನು ಬಹಳ ಅದ್ಧೂರಿಯಿಂದ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾರೆ ಅಂಥೇಳಿ ಶ್ರೀ ವಿಷ್ಣು ಪರಮಾತ್ಮನಿಗೆ ಒಂದು ವರವನ್ನು ಕೂಡ ಕೊಟ್ಟು ಬಿಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಈ ನಾನು ಎಂಬತಕ್ಕಂಥದ್ದು ಒಂದು ಕಡೆ ಆದರೆ, ಈ ಸತ್ಯಾಸತ್ಯತೆಗಳನ್ನು ಹೇಗೆ ನಾವು ಪರಿಗಣಿಸಬೇಕು ಎಂಬತಕ್ಕಂಥದ್ದನ್ನು ಕೂಡ ಮತ್ತೊಂದು ವಿಚಾರ. ಇಲ್ಲಿ ಈ ಒಂದು ಕತೆ ಏನು ನಡೀತು, ಸಂಗತಿ ಏನು ನಡೀತು, ಇದೆಲ್ಲವೂ ಕೂಡ ನಾನು ಶ್ರೇಷ್ಠ ಎಂಬತಕ್ಕಂಥದ್ದನ್ನು ತೋರಿಸ್ಲಿಕ್ಕಲ್ಲ. ಭಗವಂತ ಪರಮೇಶ್ವರ ಒಂದು ಆಟವನ್ನು ಆಡಿಸ್ದ. ಆ ಆಟದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಈ ನಾನು ಎಂಬತಕ್ಕಂಥ ವಿಚಾರವಾಗಿ ಯಾರು ಹೊಡೆದಾಡ್ತಿರೋ ಅವ್ರು ಯಾವತ್ತೂ ಕೂಡ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಾನು ಎಂಬತಕ್ಕಂಥದ್ದು ಇದ್ರೂ ಕೂಡ ಸತ್ಯಾಸತ್ಯತೆಗಳ ಅರಿವಿದ್ರೆ ಆತ ಉನ್ನತ ಸ್ಥಾನಕ್ಕೆ ಬರ್ತಾನೆ. ನಾನು ಎಂಬತಕ್ಕಂಥದ್ದು ಬಂದಾಗ ಸತ್ಯ ಯಾವ ಕಾರಣಕ್ಕೂ ಕೂಡ ಆಚೆ ಬರೋದೇ ಇಲ್ಲ, ಸುಳ್ಳೇ ಎದುರಾಗೋದು. ಸುಳ್ಳು ಹೇಳಿ ನಾವು 1000 ನಾವು ಗಳಿಸ್ಬೋದು, ಸುಳ್ಳು ಹೇಳಿ ನಾವು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು, ಯಾವುದು ಶಾಶ್ವತ ಅಲ್ಲ. ಅದೇ ತಾವು ಸತ್ಯ ಮಾರ್ಗದಲ್ಲಿ ತಾವು ಮುಂದೆ ನಡೀರಿ, ನಿಮಗೆ ಆ ಕ್ಷಣ ನೋವನ್ನು ಅನುಭವಿಸ್ತಿರೋ ಹೊರತಾಗಿ ತಾವು ಮುಂದಕ್ಕೆ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಿ. ಉಪವಾಸ ಅಂತೂ ತಾವು ಯಾವತ್ತೂ ಮಲಗೋದಿಲ್ಲ. ಇವತ್ತಿನ ದಿವಸ ಕೋಟಿ ಸಂಪಾದನೆ ಮಾಡಿರತಕ್ಕಂಥವ್ರಿಗೆ ಏನೇ ಸಂಪಾದನೆ ಮಾಡಿದ್ರೂ ಕೂಡ ಆರೋಗ್ಯವನ್ನು ಕೊಂಡ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ನೆಮ್ಮದಿಯಾಗಿರ್ತಕ್ಕಂಥ ನಿದ್ದೆ ಮಾಡಲಿಕ್ಕಾಗ್ತಾ ಇಲ್ಲ, ನಿದ್ದೆ ಇಲ್ದಿರೋ ಆರೋಗ್ಯ ಸಮಸ್ಯೆಗಳೆದುರಾಗ್ತಾ ಇದೆ. ಆರೋಗ್ಯವನ್ನಂತ ಕೊಂಡ್ಕೊಳ್ಳಿಕ್ಕಾಗತ್ತಾ? ಅಸಾಧ್ಯ. ನೀವು ಡಾಕ್ಟ್ರಿಗೆ ಏನೇ ತಾವು ದುಡ್ಡು ಕೊಡಿ, ಸಮಸ್ಯೆ ಬಂದು ನಾವು ಹೋಗೋ ಸಮಯ ಬಂದಾಗ ಡಾಕ್ಟ್ರ್ ಏನೂ ಮಾಡೋಕ್ಕಾಗಲ್ಲ, ಅಷ್ಟೇ ಮುಗಿದೋಯ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಪ್ಪ ಅಂತಂದರೆ, ಹೋಗಿರ್ತಕ್ಕಂಥ ಜೀವಕ್ಕೆ ವೆಂಟಿಲೇಟರ್ ಕೊಟ್ಟು ಇನ್ನೂ ಉಸಿರಾಡೋ ರೀತಿ ಒಂದಿಷ್ಟು ವಿಚಾರಗಳನ್ನು ನಾವು ನೋಡ್ತಾ ಇರ್ತೀವಿ. ಇನ್ನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಇರಲಿ, ವಿಚಾರಧಾರೆ ಏನಿದ್ರು ಇಲ್ಲಿ ಈ ಒಂದು ಜ್ಯೋತಿರ್ಲಿಂಗದ ಬಗ್ಗೆ ಆಗಲಿ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುರಾಣದ ಬಗ್ಗೆ ಇರಲೇ ಹೊರತಾಗಿ ಇನ್ನು ವಿಚಾರಧಾರೆ ಇಲ್ಲಿಂದ ಮತ್ತೆ ಕಮರ್ಷಿಯಲ್ಗೆ ಹೋಗೋದು ಬೇಡ. ಆಧ್ಯಾತ್ಮಿಕವಾಗಿ ನಾವಿರೋಣ. ಕಮರ್ಷಿಯಲ್ಗೆ ಹೋಗ್ಬಿಟ್ರೆ ಮತ್ತೆ ಅವರ ಮಧ್ಯೆ ವಾಗ್ವಿವಾದಗಳು ಜಾಸ್ತಿ ಆಗುತ್ತೆ. ಬೇಡ, ನಮಗದರ ಅವಶ್ಯಕತೆ ಇಲ್ಲ. ಇಲ್ಲಿ ಪುರಾಣದಲ್ಲಿರುವ ಕಾರಣದಿಂದ ಪೌರಾಣಿಕ ಕಥೆಗಳಲ್ಲಿ ನಾವು ಇದನ್ನು ಅಂತ್ಯಗೊಳಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಮತ್ತೊಂದು ವಿಚಾರ ಇದೆ. ಏನಪ್ಪ, ಬ್ರಹ್ಮನಿಗೇನೋ ಒಂದು ಶಾಪ ಏನಪ್ಪ ಅಂತಂದರೆ, ಇನ್ನು ಮುಂದೆ ಭೂಲೋಕದಲ್ಲಿ ನಿನಗೆ ಯಾವುದೇ ರೀತಿ ಪೂಜಾನುಷ್ಠಾನಗಳು ನೆರವೇರೋದಿಲ್ಲ, ಯಾವುದೇ ರೀತಿ ದೇವಾಲಯಗಳನ್ನು ನಿಮಗೆ ಕಟ್ಟಿಸೋದಿಲ್ಲ, ದೇವಾಲಯಗಳು ಕೂಡ ಇರೋದಿಲ್ಲ ಎಂಬತಕ್ಕಂಥ ಒಂದು ಶಾಪವನ್ನು ಕೊಟ್ಬಿಟ್ರು ಭಗವಂತ ಪರಮೇಶ್ವರ. ಇನ್ನು ಈ ಕಡೆ ವಿಷ್ಣು ಪರಮಾತ್ಮನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವರ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಿನ್ನನ್ನು ಪೂಜಿಸ್ತಾರೆ, ನಿನ್ನನ್ನು ಆರಾಧಿಸ್ತಾರೆ. ಒಂದು ಕಡೆ ಇದಾಯಿತು. ಇನ್ನು ಇದೆಲ್ಲವೂ ಕೂಡ ನಡೆಯೋದ್ರ ಜೊತೆಗೆ ಈಗಲೇ 12 ಜ್ಯೋತಿರ್ಲಿಂಗಗಳ ಉದ್ಭವವೂ ಕೂಡ ಆಗ್ತಕ್ಕಂಥದ್ದು. ಹೇಗಪ್ಪ, ಅಲ್ಲಿ ಈ ಒಂದು ಸಂಘರ್ಷ ನಡಿಬೇಕಾದ್ರೆ, ಈ ಒಂದು ವಾಗ್ವಿವಾದ ನಡಿಬೇಕಾದ್ರೆ, ಇಲ್ಲೊಂದು ಸಣ್ಣ ಆಟ ಮಾಡಿಸಿದ ಶಿವಪರಮಾತ್ಮ ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ಬೇಕಾದ್ರೆ, ಇದೆಲ್ಲದರಲ್ಲೂ ಕೂಡ ಪ್ರಮುಖ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆ ದಿವ್ಯ ಜ್ಯೋತಿಯಾಗಿರತಕ್ಕಂಥ ಶಿವಲಿಂಗ, ಜ್ಯೋತಿರ್ಲಿಂಗ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಎದುರಿಸ್ಲಕ್ಕಾಗದೇ ಇರತಕ್ಕಂಥ ಒಂದು ಪ್ರಭೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ. ಆ ಪ್ರಾರಂಭವೂ ಗೊತ್ತಿಲ್ಲ, ಅಂತ್ಯವೂ ಗೊತ್ತಿಲ್ಲ, ಅಂತಹದೊಂದು ದೊಡ್ಡ ಬೃಹದಾಕಾರವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಅದು ಹೇಗೆ 12 ಲಿಂಗಗಳಾಗಿ ಭಾಗ ಆಯಿತು ಎಂಬತಕ್ಕಂಥದ್ದು ಈಗ ಗೊತ್ತಾಗುತ್ತೆ. ಹೇಗೆ ಆ ಒಂದು ಜ್ಯೋತಿರ್ಲಿಂಗದಲ್ಲಿರತಕ್ಕಂಥ ಒಂದು ಪ್ರಕಾಶ ಬಂತು, ಆ ಪ್ರಕಾಶಗಳಿಂದನೇ ಜ್ಯೋತಿರ್ಲಿಂಗದ ಉದ್ಭವ ಆಯಿತು ಎಂಬತಕ್ಕಂಥದ್ದು ಇವತ್ತಿಗೂ ಕೂಡ ಒಂದು ಪ್ರತೀತಿ ಇದೆ. ಆ ಒಂದು ಜ್ಯೋತಿರ್ಲಿಂಗದ ಆ ಒಂದು ಪ್ರಭೆ ಹೇಗಿರುತ್ತೆ ಅಂದರೆ, ಆ ಒಂದು ಪ್ರಕಾಶದ ಪ್ರಭೆಗಳು ಹೇಗಿರುತ್ತೋ, ಹೇಗೆ ಅದರ ಪ್ರಕಾಶಗಳ ಪ್ರಭೆ ಬಿತ್ತೋ, ಅದೇ ರೀತಿ 12 ಜ್ಯೋತಿರ್ಲಿಂಗಗಳು ಉದ್ಭವ ಆಯಿತು ಭೂಲೋಕದಲ್ಲಿ. ಆ 12 ಜ್ಯೋತಿರ್ಲಿಂಗಗಳು ಯಾವ್ಯಾವು ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಆದರೆ ಅದನ್ನು ನಾನು ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಅದಿರ್ತಕ್ಕಂಥ ಸ್ಥಳದ ಜೊತೆಗೆ. ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಅದನ್ನು ಇಚ್ಛಿಸ್ತೀನಿ. ಏನಪ್ಪ, ಇದೊಂದಕ್ಕೆ ಮಾತ್ರ ಪೇಪರಿನ ಸಹಾಯ ತಗೊತಾ ಇದ್ದೇನೆ, ಯಾಕಂದರೆ 12 ಜ್ಯೋತಿರ್ಲಿಂಗಗಳು ಅದು ಸಹಾಯ ಜೊತೆ ಅದರ ಒಂದು ಸ್ಥಳವನ್ನು ತಿಳಿಸ್ತಾ ಇದ್ದೀನಲ್ಲ. ಕನ್ಫ್ಯೂಸ್ ಆದರೆ, ಮಾಹಿತಿ ತಮಗೆ ತಲುಪೋದು ತಪ್ಪಾದರೆ ಅದು ಮತ್ತೊಂದು ಬೇರೆ ರೀತಿ ಇರತಕ್ಕಂಥ ಅವಘಡಗಳೆದುರಾಗುತ್ತೆ. ಹಾಗಾಗಿ ಕ್ಷಮೆ ಇರಲಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಈಗ ಮೊದಲನೇದಾಗಿ ಗುಜರಾತ್ನಲ್ಲಿ ಸೋಮನಾಥೇಶ್ವರನ ದೇವಸ್ಥಾನ ಇದೆ, ಮೊದಲನೇ ಜ್ಯೋತಿರ್ಲಿಂಗ. ಗುಜರಾತ್ನಲ್ಲಿ ಸೋಮನಾಥೇಶ್ವರನ ದೇವಸ್ಥಾನ ಇದೆ. ಮತ್ತು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಮತ್ತು ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ಇರ್ತಕ್ಕಂಥದ್ದು. ಮತ್ತು ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಇದೆ. ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಮತ್ತು ಹಿಮಾಲಯ ಕೇದಾರನಾಥ. ಈ ಹಿಮಾಲಯದಲ್ಲಿರ್ತಕ್ಕಂಥ ಕೇದಾರ ಮಾತ್ರ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು.
ಆ ಒಂದು ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಅಲ್ಲಿ ಕಾಲ ಕಳೀತಕ್ಕಂಥದ್ದಾಗಲಿ, ಅಲ್ಲಿ ಭಗವಂತನ ದರ್ಶನ ಆಗಲಿ, ಆ ಸುತ್ತಮುತ್ತ ಪ್ರದೇಶ ಆಗಲಿ, ಅಪ್ಪ ಮೈ ರೋಮಾಂಚನಗೊಳಿಸುತ್ತೆ. ಆ ಕೇದಾರಗಳಲ್ಲೂ ಕೂಡ ಪಂಚಕೇದಾರಗಳಿದ್ದಾವೆ. ಕೇದಾರನಾಥು, ಆಮೇಲೆ ಈ ಕಡೆ ನಾವು ನೋಡೋದಾದರೆ ತುಂಗನಾಥ್ಗಂತೂ ತಮ್ಮೆಲ್ಲರಿಗೂ ಕೂಡ ನಾವು ಕರ್ಕೊಂಡು ಹೋಗಿದ್ದೇವೆ. ಆದರೆ 2 ಬಾರಿ ನಾವು ಹೋಗಿದ್ವಿ. ಆದರೆ ಮೇಲೆ ತನಕ ನಮಗೆ ತಲುಪಲಿಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಕಷ್ಟ ಇದೆ ಆ ಒಂದು ಸಾನ್ನಿಧ್ಯ, ಅಷ್ಟು ಕಷ್ಟಕರವಾಗಿರ್ತಕ್ಕಂಥ ಸಾನ್ನಿಧ್ಯ ಅದು ಅಂತಲೇ ಹೇಳ್ಬೋದು. ಯಾಕೆಂದರೆ ಸಂಪೂರ್ಣವಾಗಿ ಆಕ್ಸಿಜನ್ ಲೆವೆಲ್ಲೇ ಲೋ ಆಗೋಗುತ್ತೆ. ಅಂದರೆ ಆಕ್ಸಿಜನ್ ಅಂದರೆ ನಮ್ಮ ಆ ಒಂದು ನಾವೇನು ಉಸಿರಾಡೋ ಗಾಳಿ ಬಹಳ ಕಡಿಮೆ ಆಗೋಗುತ್ತೆ, ಪ್ರೆಷರ್ ಬೀಳತಕ್ಕಂಥದ್ದಿರುತ್ತೆ, ಇನ್ನು ಮುಂದಕ್ಕೆ ಹತ್ತಲಿಕ್ಕೆ ಅಸಾಧ್ಯ ಆಗೋಗುತ್ತೆ. ಅದರಲ್ಲೂ ನಾವು ಹೋಗಿರ್ತಕ್ಕಂಥ ಸಮಯವೆಲ್ಲವೂ ಕೂಡ ಬಹಳ ಪೀಕಲ್ಲಿರ್ತಕ್ಕಂಥದ್ದೇ. ಆ ಕ್ಷಣ ಅಲ್ಲಿ ತಲುಪಬೇಕಂದ್ರೆ ಬಹಳ ಕಷ್ಟ. ನಾವು ಕಳೆದ ಬಾರಿ ಹೋದಾಗಲಂತೂ ಕೂಡ ಸಂಪೂರ್ಣವಾಗಿ ಸ್ನೋಫಾಲ್. ನನಗಂತೂ ಬಾಲ್ಯದಿಂದ ಒಂದು ಆಸೆ ಇತ್ತು, ಏನಪ್ಪ ಅಂದರೆ ಆ ಸ್ನೋಫಾಲ್ನಲ್ಲಿ ಒಂದು ಸತಿನಾದರೂ ಆಟ ಆಡಬೇಕು ಅಂತ ಹೇಳಿ. ಅದಕ್ಕೆ ಅಮರ್ನಾಥ್ಗೆ ಹೋದಾಗಲೂ ಕೂಡ ನಾನು ಆಸೆ ಪಟ್ಟೆ, ಈಗಲಾದರೂ ಸ್ನೋಫಾಲ್ ಆಗುತ್ತೇನೋ ಅಂತ ಹೇಳಿ. ನನ್ನ ದುರಾದೃಷ್ಟ ಆಗಲೇ ಇಲ್ಲ. ಆದರೆ ಸೆಕೆಂಡ್ ಟೈಮ್ ನಾವು ತುಂಗನಾಥ್ಗೆ ಹೋದಾಗ ಆಗುತ್ತೇನೋ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ನೀವೇನೇ ಇವತ್ತಿನ ದಿವಸ ಬೆಂಗಳೂರು ಸಿಟಿನಲ್ಲಿ ಸ್ನೋ ವರ್ಲ್ಡು ಅದು ಇದು ಎಲ್ಲವೂ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ಏನೇ ಆದ್ರೂ ಕೂಡ ಮನುಷ್ಯರು ಬಿಡೋ ಸ್ನೋಗಿನ್ನ ಪ್ರಕೃತಿದತ್ತವಾಗಿ ಬೀಳೋ ಸ್ನೋನೇ ಸ್ನೋ. ಅಲ್ಲಿ ಬಿದ್ದಿರೋ ಐಸ್ನೇ ಮತ್ತೆ ತುರುಕಿ ಮತ್ತೆ ಇನ್ನೊಂದು ಸತಿ ಐಸ್ ಬೀಳಿಸ್ತಾರೆ. ಅದಿನ್ನೇನು ಚಂದನೋ ಏನೋ ಆಟ ಆಡ್ತಕ್ಕಂಥವ್ರು ತಮಗೆ ಗೊತ್ತು. ಇರಲಿ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದು ಬೇಡ. ಯಾಕೆಂತಂದ್ರೆ ಅದು ಮತ್ತೆ ಔಟ್ ಆಫ್ ಟಾಪಿಕ್ ಆಗುತ್ತೆ. ಇನ್ನು ಆ ಒಂದು ಸಾನ್ನಿಧ್ಯದಲ್ಲಿ ಸ್ನೋಫಾಲ್ ಬೇರೆ ಆಯಿತು. ನನಗೆ ಅಲ್ಲಿ ತುಂಗನಾಥನ ಕ್ಷೇತ್ರದಲ್ಲಿ ಭಗವಂತನ ಒಂದು ದರ್ಶನವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಆ ಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥದ್ದಾಗಲಿ ಎಷ್ಟು ಖುಷಿ ಆಯಿತೋ, ಆ ಸ್ನೋಫಾಲಲ್ಲಿ ಆಡಿದ್ದಷ್ಟೇ ಖುಷಿ ಆಗೋಯ್ತು ನನಗೆ. ಆ ಜಾಗದ ಪ್ರತೀತಿನೇ ಹಾಗೆ, ಆ ಜಾಗದಲ್ಲಿರ್ತಕ್ಕಂಥ ಪ್ರಕೃತಿನೇ ಹಾಗೆ. ಇರಲಿ, ಇನ್ನು ಹಿಮಾಲಯದಲ್ಲಿ ಕೇದಾರನಾಥ ಆಯಿತು. ಇನ್ನು ಅದಾದ ಮೇಲೆ ಮಹಾರಾಷ್ಟ್ರದಲ್ಲಿ ಭೀಮಶಂಕರ ಇರ್ತಕ್ಕಂಥದ್ದಿದೆ. ಮತ್ತು ವಾರಣಾಸಿನಲ್ಲಿ ಕಾಶಿ ವಿಶ್ವೇಶ್ವರ, ಮತ್ತು ವಾರಣಾಸಿನಲ್ಲಿ ಕಾಶಿ ವಿಶ್ವೇಶ್ವರನ ದರ್ಶನ ಆಗುತ್ತೆ. ಮತ್ತು ಮಹಾರಾಷ್ಟ್ರದಲ್ಲೇ ತ್ರಯಂಬಕೇಶ್ವರನ ದರ್ಶನವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಮಹಾರಾಷ್ಟ್ರದಲ್ಲೇ 2 ಜ್ಯೋತಿರ್ಲಿಂಗಗಳಿದೆ. ಒಂದೇನಪ್ಪ ಭೀಮಶಂಕರ, ಮತ್ತಿನ್ನೊಂದೇನಪ್ಪ ಅಂತಂದರೆ ತ್ರಯಂಬಕೇಶ್ವರ. 2 ದೇವರುಗಳ 2 ಜ್ಯೋತಿರ್ಲಿಂಗಗಳ ದರ್ಶನವೂ ಕೂಡ ನಮಗೆ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಅದಾದ ಮೇಲೆ ನಾವಿಲ್ಲಿ ದ್ವಾಘ್ರ ಅಂತ ಒಂದು ಜಾಗದಲ್ಲಿ, ಅಲ್ಲಿ ವೈದ್ಯನಾಥೇಶ್ವರ. ದ್ವಾಘ್ರ ಬೇರೆ, ದ್ವಾರಕಾ ಬೇರೆ. ನಾವಿಲ್ಲಿ ನೋಡಿ, ಇದೆರಡು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಆ ದ್ವಾಘ್ರ ಎಂಬತಕ್ಕಂಥದ್ದನ್ನು ಒಂದಷ್ಟು ಜನ ಒಂದೊಂದು ರೀತಿ ಉಚ್ಚರಿಸ್ತಾರೆ. ಹಾಗಾಗಿ ನನ್ನ ಉಚ್ಚಾರಣೆಯಲ್ಲಿ ಏನಾದರೂ ಲೋಪ ಇದ್ದರೆ ಕ್ಷಮೆ ಇರಲಿ ಅಂತ ತಮ್ಮೆಲ್ಲರಲ್ಲೂ ಒಂದೊಂದು ಕ್ಷಮೆ ಯಾಚಿಸ್ತೀನಿ. ದ್ವಾಘ್ರದಲ್ಲಿ ವೈದ್ಯನಾಥೇಶ್ವರ ಇದೆ. ಇನ್ನು ದ್ವಾರಕದಲ್ಲಿ ನಾಗೇಶ್ವರ ಇದೆ. ದ್ವಾರಕಾದಲ್ಲಿ ನಾಗೇಶ್ವರನ ಸಾನ್ನಿಧ್ಯ ಇದೆ. ಇನ್ನು ತಮಿಳುನಾಡು, ನಮ್ಮ ಪಕ್ಕದ ರಾಜ್ಯ ರಾಮೇಶ್ವರಂ ಅಂತೂ ಕೂಡ ಆ ಒಂದು ಜಾಗ, ಆ ಒಂದು ದೇವಾಲಯ, ಸಮುದ್ರದ ತೀರ, ಅದೆಲ್ಲವನ್ನೂ ಕೂಡ ನೋಡ್ತಕ್ಕಂಥ ಆನಂದನೇ ಬೇರೆ. ತಮಿಳುನಾಡಿನಲ್ಲಿ ರಾಮೇಶ್ವರ ಇದೆ. ಇನ್ನು 12ನೇ ಜ್ಯೋತಿರ್ಲಿಂಗ ಔರಂಗಾಬಾದ್ನಲ್ಲಿರ್ತಕ್ಕಂಥ ಗ್ರಿಷ್ಣೇಶ್ವರ್. ಈ ಒಂದು ಭಗವಂತನ ದರ್ಶನವೂ ಕೂಡ ಅಷ್ಟೇ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇನ್ನು ನಾನಂತೂ ನಿಮಗೆ 12 ಜ್ಯೋತಿರ್ಲಿಂಗಗಳ ಹೆಸರು ಮತ್ತು ಅದಿರ್ತಕ್ಕಂಥ ಸ್ಥಳದ ಬಗ್ಗೆ ಅಂತೂ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟೆ. ಇವತ್ತು ಏನಕ್ಕೆ ಈ ಕಥೆಯನ್ನು ಹೇಳಿದೆ ಅಂತಂದರೆ, ಒಂದು ಇವತ್ತಿನ ದಿನ ವಿಶೇಷ ಏನಪ್ಪ, ಪಂಚಾಂಗ ಶ್ರವಣವನ್ನು ತಿಳಿಸೋದ್ರಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇವತ್ತಿನ ದಿವಸ ಭಾನುವಾರ, ಅದರಲ್ಲೂ ಕಾರ್ತೀಕ ಮಾಸದ ಭಾನುವಾರ ತ್ರಯೋದಶಿ ಎಂದು ನಾವು ಶಿವಪುರಾಣದಲ್ಲಿರ್ತಕ್ಕಂಥ ಶಿವನ ಒಂದು ಕಥಾಶ್ರವಣನ ಕೇಳೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಒಂದು ವಿಚಾರ ಅಂತೂ ನಾನು ತಿಳಿಸ್ತೀನಿ. ಸಾಕಷ್ಟು ಜನ ಜ್ಞಾನಿಗಳು ಹೇಳ್ತಾರೆ, ನಮ್ಮ ಋಷಿಮುನಿಗಳು ಹೇಳಿರ್ತಕ್ಕಂಥದ್ದಿದೆ, ಮತ್ತು ಹಿರಿಯರು ಹೇಳಿರ್ತಕ್ಕಂಥ ವಿಚಾರಗಳೇನಪ್ಪ ಅಂತಂದರೆ, ನಾವು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿದಾಗ ನಮ್ಗೆ ಎಷ್ಟು ನಾವು ಆ ಒಂದು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀವೋ, ಅದರ ಉದ್ಭವವಾಗಿರತಕ್ಕಂಥ ಕಥೆಯನ್ನು ಕೇಳೋದ್ರಿಂದನೂ ಕೂಡ ಅಷ್ಟೇ ನಾವು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀವಿ ಅಂತೀವಿ. ಹಾಗಾಗಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸೋದೇನಪ್ಪ ಅಂತಂದರೆ, ಯಾರೆಲ್ಲ ಈ ಒಂದು ಕಥಾಶ್ರವಣವನ್ನು ಕೇಳ್ತಾ ಇದ್ದೀರೋ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಸ್ಲಾ, ಇವತ್ತಿನ ದಿವಸ ಯಾರೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರೋ, ಯಾರೆಲ್ಲ ಈ ಒಂದು ಕಥಾಶ್ರವಣವನ್ನು ಕೇಳಿದ್ದೀರೋ ತಾವೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಕಾದಿದೆ. ಆ ಸಿಹಿ ಸುದ್ದಿಯನ್ನು ತಾವೆಲ್ಲರೂ ಕೂಡ ತಾವು ಅನುಭವಿಸಿ ನೋಡಬೇಕು ಅಂತಲೇ ಹೇಳ್ಬೋದು. ಶಿವನ ಅನುಗ್ರಹ ಸಂಪೂರ್ಣವಾಗಿ ನಿಮಗಿರಲಿ. ಇವತ್ತಿನ ದಿವಸ ನಾನು ತಿಳಿಸಿರ್ತಕ್ಕಂಥ ಈ ಒಂದು ಕಥಾಶ್ರವಣದಲ್ಲಿ ಏನಾದರೂ ಲೋಪವಿದ್ದರೆ, ಇಲ್ಲ ಅಂತಂದರೆ ಏನಾದರೂ ಕತೆ ಎಕ್ಸ್ಟ್ರಾ ಆ್ಯಡ್ ಆಗಿದ್ದರೆ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ವಿಚಾರ ಮಿಸ್ ಆಗಿದರೆ, ಇಲ್ಲ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಬದಲಾವಣೆ ಆಗಿದರೆ, ದಯವಿಟ್ಟು ಅದನ್ನು ತಿಳಿದಿರ್ತಕ್ಕಂಥವ್ರು ಕ್ಷಮಿಸಿ. ಯಾಕೆಂತಂದರೆ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ವಿಚಾರಗಳ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆಮೇಲೆ ಈ ಒಂದು ಮಾಹಿತಿ ಪ್ರತ್ಯೇಕವಾಗಿ
ಯುವಕರಿಗೆ, ಯುವ ಜನಾಂಗಕ್ಕೆ ನಾನು ಈ ಒಂದು ಕಥೆಯನ್ನು ಹೇಳ್ತಾ ಇರ್ತಕ್ಕಂಥದ್ದಿದೆ. ಏನಪ್ಪ ಅಂತಂದರೆ, ಎಲ್ರಿಗೂ ತಿಳಿಸ್ತಕ್ಕಂಥ ಒಂದು ಸಾಧಾರಣ ಮಾಹಿತಿ. ಈ ಒಂದು ಕಥೆಯಲ್ಲಿ ನಾನು ತಿಳಿಸ್ತಕ್ಕಂಥ ಒಂದು ಸಂದೇಶ ಏನಪ್ಪ ಅಂತಂದರೆ, ಈಗ ತಾನೇ ಬೆಳೀತಾ ಇರ್ತಕ್ಕಂಥವ್ರು, ಈಗ ತಾನೇ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥವ್ರು, ಈಗ ತಾನೇ ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥವ್ರು, ಈಗ ತಾನೇ ಪ್ರಪಂಚಕ್ಕೆ ಬಂದಿರತಕ್ಕಂಥವ್ರು, ಪ್ರಪಂಚದ ಜ್ಞಾನವನ್ನು ಅರಿತುಕೊಳ್ತಾ ಇರ್ತಕ್ಕಂಥವ್ರು, ತಮಗೆ ಒಂದು ಸಂದೇಶ ಏನಪ್ಪ ಅಂತಂದರೆ, ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಕ್ಕಂಥದ್ದು ಹೀಗೆ, ಇದೊಂದೇ: ಸುಳ್ಳು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಮತ್ತು ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಡತಕ್ಕಂಥದ್ದು ಬಹಳ ಉತ್ತಮ. ಸತ್ಯಕ್ಕೆ ಮಾತ್ರ ಜಯವಿದ್ಯೆ ಹೊರತಾಗಿ ಸುಳ್ಳಿಗೆ ಯಾವ ಕಾರಣಕ್ಕೂ ಕೂಡ ಜಯವಿಲ್ಲ. ಆದರೆ ಪರಿಸ್ಥಿತಿ ಹೇಳಲಿಕ್ಕೆ ಬರೋದಿಲ್ಲ. ಸುಳ್ಳಿನಿಂದನೂ ಕೂಡ ಶುಭಕಾರ್ಯ ಆಗ್ತಕ್ಕಂಥದ್ದಿರುತ್ತೆ. ಆದರೆ ಇವತ್ತಿನ ದಿವಸ ಏನಪ್ಪ ಅಂತಂದರೆ, ನಾವು ಏನೇ ಹೇಳಲಿ, ಏನೇ ಆಧ್ಯಾತ್ಮಿಕ ಪೂರ್ವಕವಾಗಿ ನಾವು ಹೇಳಿದ್ರೂ ಕೂಡ, ಆದರೆ ಎಲ್ಲೋ ಒಂದು ಕಡೆ ಅದರಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಕಲಿಯುಗದಲ್ಲಿ ಏನನ್ನು ಬೇಕಾದರೂ ಬದಲಾಯಿಸ್ಬೋದಲ್ವಾ? ಹಾಗಾಗಿ ಈ ಕಲಿಯುಗದಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಏನೇ ಬದಲಾವಣೆಗಳಿರಲಿ, ಎಂಥದ್ದೇ ವಿಚಾರಗಳಿರಲಿ, ಏನೇ ವಿಚಾರವನ್ನು ನಾವು ತಿಳ್ಕೊಳ್ತಕ್ಕಂಥದ್ದಾಗಲಿ, ಇನ್ನೊಬ್ಬರಿಗೆ ತಿಳಿಸ್ಬೇಕಾದ್ರೆ ಆಗಲಿ, ಒಂದು ಹೆಜ್ಜೆಯನ್ನು ಹಾಕಬೇಕಾದ್ರೆ ಆಗಲಿ, ಈ ಸುಳ್ಳು ಎಂಬತಕ್ಕಂಥದ್ದು, ನಾನು ಎಂಬತಕ್ಕಂಥದ್ದು, ಈ ಎರಡನ್ನೂ ಕೂಡ ಪಕ್ಕದಲ್ಲಿಡೋದ್ರಿಂದ ನೀವು ಹೇಳ್ತೀನಿ, ಈ ಕ್ಷಣ ತಾವು ನೋವನ್ನು ಅನುಭವಿಸ್ತಿರೇ ಹೊರತಾಗಿ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಯಶಸ್ಸೇ ನಿಮಗೋಸ್ಕರ ದಾರಿಯಲ್ಲಿ ಕಾಯ್ತಾ ಇದೆ. ಆ ನಾನು ಮತ್ತು ಸುಳ್ಳು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ಸಂಪೂರ್ಣವಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಾವು ಮೊದಲು ನಡೆದಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಶಿವಪುರಾಣದ ಒಂದು ಅದ್ಭುತವಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ ಕಥೆಯಲ್ಲೇ ಒಂದು ಶಕ್ತಿ ಉಳ್ಳಂತಹ ಒಂದು ಕಥಾಶ್ರವಣವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾಯಿತು. ಇನ್ನು ಈಗ 12 ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಸಿದೆ. ಆದರೆ ಈ ಒಂದು ಅಮರನಾಥ ಕ್ಷೇತ್ರ 12 ಜ್ಯೋತಿರ್ಲಿಂಗಕ್ಕೆ ಸೇರೋದಿಲ್ಲ. ಆದ್ರೂ ಕೂಡ ಈ ಒಂದು ಅಮರನಾಥ ಕ್ಷೇತ್ರ ಮಾತ್ರ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಏನು ಗುರುಗಳೇ ಸಡನ್ನಾಗಿ ಅಮರನಾಥ ಕ್ಷೇತ್ರ ಅಂದ್ಬಿಟ್ರಲ್ಲ ಅಂತಂದ್ರೆ ತಾವು ತಿಳ್ಕೊಳ್ಬೋದು. ಆದರೆ ಇವತ್ತಿನ ದಿವಸ ನಾನು ಹಿಂದಿನ ಭಾಗದಲ್ಲಿ ತಿಳಿಸಿದ ಹಾಗೆ ಇವತ್ತಿನ ವಿಶೇಷತೆಯೇ ಹಾಗೆ, ದಿನವೇ ಅಷ್ಟು ಶ್ರೇಷ್ಠವಾಗಿದೆ. ಏನಪ್ಪ? ಕಾರ್ತಿಕ ಮಾಸದ ತ್ರಯೋದಶಿ. ಇವತ್ತಿನ ದಿನ ಶಿವನ ದರ್ಶನ, ಅದು ನಮ್ಮ ಜನ್ಮದ ಪಾವನ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆ ಸುಮಾರು ಜನಕ್ಕೊಂದು ಆಸೆ, ನಾವು ಅಮರನಾಥನ ಕ್ಷೇತ್ರವನ್ನು ತೋರಿಸಿದಾಗೆಲ್ಲ ಅಲ್ಲಿ ಹೋಗಬೇಕು ಎಂಬತಕ್ಕಂಥ ಒಂದು ಆಸೆ. ಯಾಕೆಂದರೆ ಆ ಒಂದು ಸಾನ್ನಿಧ್ಯ ಆಗಿದೆ, ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಆ ಸಾನ್ನಿಧ್ಯಕ್ಕೆ, ಭಗವಂತನ ದರ್ಶನಕ್ಕೆ ನಾವು ಪರಿಕ್ರಮಿಸಬೇಕಾದ್ರೂ ಕೂಡ ಬಹಳ ಕಷ್ಟ ಇದೆ. ನಾವು ಅಟ್ಲೀಸ್ಟು ತುಂಗನಾಥ್ ಕ್ಷೇತ್ರವನ್ನಾದರೂ ದರ್ಶನ ಮಾಡ್ಬೋದು, ಕೇದಾರ್ನಾಥ್ ಆದ್ರೂ ದರ್ಶನ ಮಾಡ್ಬೋದು. ಅಮರನಾಥ್ ಮಾತ್ರ ಬಹಳ ಕಷ್ಟ. ಅಮರನಾಥ್ಗೆ ಹೋಗ್ಬೇಕಂದ್ರೆ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೇಕು, ಆರೋಗ್ಯ ಸಮಸ್ಯೆಗಳಿರಬಾರ್ದು. ಹೆಲ್ತ್ ಚೆಕಪ್ಪನ್ನು ಒಂದಲ್ಲ ಅಂತ 2 ಸತಿ ಅಲ್ಲಿ ಮಿಲಿಟರಿಯವ್ರು ಮಾಡಿಸಿ ಕಳಿಸ್ತಾರೆ. ಯಾಕೆ ಅಂತಂದರೆ ಹಾರ್ಟಿನ ಸಮಸ್ಯೆ ಇರ್ತಕ್ಕಂಥವ್ರಾಗಲಿ, ಅಸ್ತಮಾ ಇರ್ತಕ್ಕಂಥವ್ರಾಗಲಿ ಆ ಒಂದು ಸಾನ್ನಿಧ್ಯಕ್ಕೆ ತಲುಪೋಗಿ ಅಸಾಧ್ಯ, ಬಿಡೋದೇ ಇಲ್ಲ. ಹಾಗಾಗಿ ಅಷ್ಟು ಒಂದು ಸುಭದ್ರತೆಯಿಂದ ಇರತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಮತ್ತು ಅದು ಗಡಿ ಭಾಗದಲ್ಲಿರುವ ಜಾಗ ಅಲ್ವಾ, ಸ್ವಲ್ಪ ಅಲ್ಲಿನ ಯೋಧರು ಮಾತ್ರ ಎಷ್ಟು ಕಷ್ಟ ಜೀವಿಗಳಂದರೆ, ಆ ಒಂದು ಸಾನ್ನಿಧ್ಯಕ್ಕೆ ಹೋದಾಗ ಯೋಧರು 1 ಇಂಚು ಕೂಡ ಅಲ್ಲಾಡಲ್ಲಪ್ಪ ಭಗವಂತ. ನೀವು ಎಷ್ಟೊತ್ತು ನೋಡ್ತೀರೋ ಅಷ್ಟೊತ್ತೂ ಕೂಡ ಆ ಒಂದು ಚಳಿ, ಮಳೆ, ಗಾಳಿ ಏನನ್ನೂ ಕೂಡ ಆಲೋಚನೆ ಮಾಡದೆ ಆ ಒಂದು ಬಂದೂಕವನ್ನು, ಗನ್ನನ್ನು ಅದೇ ರೀತಿ ಇಟ್ಕೊಂಡು ಒಂದೇ ಕಡೆ ನಿಂತ್ಕೊಂಡು ಒಂದೇ ರೀತಿ ಇರತಕ್ಕಂಥ ದೃಷ್ಟಿಕೋನದಲ್ಲಿ ನೋಡ್ತಾನೆ ಇರ್ತಾರೆ. ಅವರ ಕಣ್ಣುಗಳು ಮಾತ್ರ ಅಲ್ಲಾಡ್ತಾ ಇರುತ್ತೆ ಹೊರತಾಗಿ ಅವ್ರ ದೇಹ ಒಂದು ಚೂರು ಅಲ್ಲಾಡೋದೇ ಇಲ್ಲ. ಹಾಗಾಗಿ ಏನು ನಮ್ಮ ಕಣ್ಣಿನ ನೇರ ಎಷ್ಟು ದೂರಕ್ಕಿದೆಯೋ ಅಷ್ಟು ದೂರಕ್ಕೆ ಒಬ್ಬೊಬ್ಬರು ಯೋಧರು ನಾವು ಗಮನಿಸ್ತಾನೆ ಇದ್ವಿ. ಯಾಕಂದರೆ ಅಷ್ಟು ಸುಭದ್ರತೆಯಿಂದ ಜೋಪಾನವಾಗಿ ಬರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ಜವಾಬ್ದಾರಿಯುತವಾಗಿ ನೋಡ್ಕೊಳ್ತಾ ಇದ್ರು. ದೇಶವನ್ನು ಕಾಯೋದು ಒಂದು ಕಡೆ ಆದರೆ, ಆ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು, ಭಾರತೀಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಎಂಬತಕ್ಕಂಥ ಒಂದು ಜೋಪಾನದ ಕ್ರಮವನ್ನು ಕೂಡ ಅವರಲ್ಲಿ ಅನುಸರಿಸ್ತಾ ಇದ್ರು. ಅದೆಲ್ಲವನ್ನು ಕೂಡ ನೋಡಿದೆ. ಆದರೆ ಅದೆಲ್ಲವನ್ನು ಕೂಡ ನಾನಿಲ್ಲಿ ಹೇಳಬೇಕಾದ್ರೆ ತಮಗೊಂದು ಆಸೆ, ಆ ಒಂದು ಕ್ಷೇತ್ರ ಹೇಗಿದೆಯೋ ಹೇಗಿರುತ್ತೋ ಅದನ್ನು ನೋಡಬೇಕಲ್ಲ ಎಂಬತಕ್ಕಂಥ ಒಂದು ಆಸೆನಲ್ವ. ಹಾಗಾಗಿ ಆ ಆಸೆನ ಈ ಕ್ಷಣ ನಾವಲ್ಲಿ ಕರ್ಕೊಂಡೋಗಿ ತೋರಿಸ್ಲಿಕ್ಕೆ, ಪೂರೈಕೆಯನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟಕರವಾಗ್ಬೋದು. ಆದರೆ ಆ ಒಂದು ಕ್ಷೇತ್ರ ಹೇಗಿದೆ ಅನ್ನೋದ್ರ ಬಗ್ಗೆ ತಮಗೆ ಎಲ್ರಿಗೂ ಕೂಡ ಕಲ್ಪನೆ ಬೇರೆ, ದೃಶ್ಯ ಸಮೇತವಾಗಿರ್ತಕ್ಕಂಥ ಒಂದು ದೃಶ್ಯ ದರ್ಶನವನ್ನು ತಮ್ಮೆಲ್ಲರಿಗೂ ಕೂಡ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಅಮರನಾಥ ಕ್ಷೇತ್ರದ ಆ ಒಂದು ದೃಶ್ಯಗಳನ್ನು ದರ್ಶನವನ್ನು ಮಾಡೋಣ, ಭಗವಂತನ ಪ್ರಾರ್ಥನೆಯನ್ನು ಮಾಡೋಣ, ಭಗವಂತನ ದರ್ಶನ ಮಾಡೋಣ. ಬನ್ನಿ. ಶ್ರೀನಗರದಿಂದ ಬಾಲ್ತಾಲಿಗೆ ಬಂದಾಯಿತು.
ಪಾಲ್ತಾಲಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಲಂಗರಗಳಿದೆ. ಲಂಗರ ಅಂದರೆ ಕುಟೀರ ಅಂತ. ಅಂತಹ ಕುಟೀರಗಳಲ್ಲಿ ಬಿಸಿ ಬಿಸಿ ಪದಾರ್ಥ. ಯಾವ ಕುಟೀರಕ್ಕೆ ಹೋಗೋದು, ಯಾವ ಲಂಗರಕ್ಕೆ ಹೋಗೋದು, ಎಲ್ಲಿ ಹೋದರೂ ಬಿಸಿ ಪದಾರ್ಥ ಹೋಗಲೇಬೇಕು, ಏನಾದರೂ ಒಂದಿಷ್ಟು ಇರಲೇಬೇಕು. ಹಾಗಂತ ಯಾವುದೇ ಒಂದು ಸಣ್ಣ ಪದಾರ್ಥವನ್ನು ಒಂದಗಳ ಅನ್ನವನ್ನು ಸಹಿತ ನೀವು ಚೆಲ್ಲುವಂತಿಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಭಕ್ತರು ಮಾಡ್ತಿರ್ತಕ್ಕಂಥ ಈ ಸ್ವಯಂ ಸೇವೆ ಇದೆಯಲ್ಲ, ಅಬ್ಬಾ, ಆರೋಗ್ಯ ವ್ಯತ್ಯಾಸ ಅಂದರೆ ಡಾಕ್ಟ್ರಲ್ಲೇ ಇದ್ದಾರೆ. ಮೆಡಿಸಿನ್ಸು, ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಎಲ್ಲ ಉಚಿತ, ಕೊಡುವಂಥ ಆಹಾರ ಸಂಪೂರ್ಣ ಉಚಿತ. ಹಾಗೆ ಅವರ ಸೇವೆ, ಅಬ್ಬಾ, ಅದು ಎಷ್ಟು ಹೇಳಿದ್ರೂ ಕಡಿಮೆನೇ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೀವಿ. ಇನ್ನು ಪರಿಕ್ರಮಿಸ್ತಿರ್ತಕ್ಕಂಥದ್ದು ಶಿವ ಸಾನ್ನಿಧ್ಯ, ಅಮರನಾಗಿರ್ತಕ್ಕಂಥ ಅಮರೇಶ್ವರನ ವಿಶೇಷವಾಗಿರ್ತಕ್ಕಂಥ ಅಮರನಾಥ ಯಾತ್ರೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು, ಇವತ್ತು ಅಮರನಾಥ ಯಾತ್ರೆ ದರ್ಶನ ಮಾಡ್ತಾ ಇದ್ದೀರಿ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಅಮರನಾಥಗೆ ಇನ್ನು 1 ಕಿಲೋಮೀಟರ್ ದೂರದಲ್ಲಿ ನಾವು ಇದ್ದೀವಿ. ಮೇಲ್ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಗುಹೆ. ಅಲ್ಲಿ ಅಮರರಾಗಿರ್ತಕ್ಕಂಥ ಅಮರನಾಥರ ದರ್ಶನ, ಅಂದರೆ ಸಾಂಬ ಸದಾಶಿವನ ದರ್ಶನ. ಅಮರನಾಥ ಇಲ್ಲಿಗೆ ಏಕೆ ಬಂದ? ಶಿವ ಅಲ್ಲಿಂದ ಕೈಲಾಸದಿಂದ ಇಲ್ಲಿಗೆ ಬರಬೇಕಾದ್ರೆ ಅದು ತನ್ನ ಧರ್ಮಪತ್ನಿಯಾದಂತಹ ಪಾರ್ವತಿಯನ್ನು ಕರ್ಕೊಂಡು ಬಂದಲ್ಲ. ಪಾರ್ವತಿಯನ್ನು ಕರ್ಕೊಂಡ್ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿನ ನಾನು ಹೇಳ್ತೀನಿ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಂದ. ಆದರೆ ಆದದ್ದೇನು, ಮುಂದೆ ಆಗ್ತಾ ಇರ್ತಕ್ಕಂಥದ್ದೇನು? ಇಲ್ಲಿಗೂ ಸಹಿತ ಇಂದಿಗೂ ಸಹಿತ ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿಗೆ ನಿರಂತರವಾಗಿ ಹರಿದು ಬರುತ್ತೆ. ಆದರೆ ರಸ್ತೆ ಮಾತ್ರ ಅಬ್ಬಾ ಭಯದ ಸನ್ನಿವೇಶನೇ. ಕುದುರೆ ಮೇಲೆ ಬಂದರು, ನಡ್ಕೊಂಡು ಬಂದರು, ಮಾರ್ಗ ಮಧ್ಯೆ ಚಿಕ್ಕ ರಸ್ತೆ. ಕುದುರೆ ಎಲ್ಲಿ ಓಡಾಡುತ್ತೋ, ಮನುಷ್ಯರೆಲ್ಲಿ ಓಡಾಡಬೇಕೋ, ಯಾವಾಗ ಏನಾಗುತ್ತೋ ಭಗವಂತ ಆ ದೇವರೇ ಕಾಪಾಡಬೇಕು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಮರನಾಥ ಕ್ಷೇತ್ರ. ಆದರೆ ಕ್ಷೇತ್ರ ಇಲ್ಲಿವರೆಗೂ ನೋಡಿದ್ದೀರಿ, ಇನ್ನು ಮೂಲ ಸಾನ್ನಿಧ್ಯ ಬನ್ನಿ ದರ್ಶನ ಮಾಡೋಣ. त्र्यंबकं यजामहे सुगंधिं पुष्टिवर्धनं उर्वारुकवन्दना मृत्यों मृक्षीयमामृतात् त्र्यंबकेश्वराय नमः अगस्तीश्वराय नमः विश्वेश्वराय नमः अमरनाथेश्वराय नमः अमरेश्वराय नमः ಅಮರನಾಥ ಯಾತ್ರಿಕರೆಲ್ಲರಿಗೂ ಹಾಗೂ ಅಮರನಾಥ ದರ್ಶನ ಮಾಡ್ತಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರಿಗೂ ಅಮರನಾಥನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆಲ್ಲ ತಾವು ನೋಡ್ತಾ ಇದ್ದೀರಿ, ಮಂಜು ಐಸಲ್ಲಿ ನಿಂತಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಅಮರನಾಥನ ದರ್ಶನ ಎಲ್ಲರಿಗೂ ಲಭಿಸುತ್ತೆ. ಇನ್ನು ಸ್ವಲ್ಪ ಮುಂದೆ ಅಮರನಾಥನ ದರ್ಶನಕ್ಕೆ ಭಕ್ತ ಸಾಗರ ಸಾಕಷ್ಟು ಜನ ಬರ್ತಿದ್ದಾರೆ. ಈಗ ಸರಿಸುಮಾರು ಸಮಯ 7 ಗಂಟೆ ಆಯಿತು. 7 ಗಂಟೆಗೆ ಒಂದು ಮಂಗಳಾರತಿ ಇದೆ. ಈ ಮಹಾಮಂಗಳಾರತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದ್ವಿಕಾಲ ಅನುಷ್ಠಾನ ಇಲ್ಲಿ ನಡೀತಕ್ಕಂಥದ್ದು. ಬೆಳಿಗ್ಗೆ ಒಂದು ಮಂಗಳಾರತಿ, ಸಂಜೆ ಒಂದು ಮಂಗಳಾರತಿ ಮಾಡ್ತಾರೆ. 2 ಮಂಗಳಾರತಿಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿ ನಡೆಯುವಂಥದ್ದು. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮೋದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಕೈಲಾಸದಿಂದ ಅಮರನಾಥಿಗೆ ಶಿವ ಬಂದ. ಶಿವ ಬರಬೇಕಾದ್ರೆ ಒಬ್ಬ ಬರಲಿಲ್ಲ, ತನ್ನ ಪತ್ನಿನೂ ಕರ್ತಂದ. ಆದರೆ ಅದರ ರಹಸ್ಯವೇನು? ಆ ರಹಸ್ಯ ಏನು ಅಂತಕ್ಕಂಥದ್ದನ್ನು ಅಮರನಾಥನ ದರ್ಶನ ಆದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ.
ಕೈಲಾಸದಿಂದ ಸಾಂಬ ಸದಾಶಿವ ಅಮರತ್ವದ ಬಗ್ಗೆ ತಾಯಿ ಪಾರ್ವತಿ ದೇವಿಗೆ ವಿಶೇಷವಾಗಿರ್ತಕ್ಕಂತಹ ಚರಿತ್ರೆಯನ್ನು ಹೇಳ್ತಾನೆ. ಒಮ್ಮೆ ಕೈಲಾಸದಲ್ಲಿ ತಾಯಿ ಪಾರ್ವತಿ ದೇವಿ ಶಿವ ಇಬ್ಬರು ಕೂತಾಗ ಸಾಂಬ ಸದಾಶಿವನ ತಾಯಿ ಕೇಳ್ತಾಳೆ, ಸ್ವಾಮಿ ತಾವು ಅಮರರಾಗಿದ್ದೀರಿ, ಆದರೆ ಪ್ರತಿ ಜನ್ಮದಲ್ಲೂ ನಾನು ತಾಳಬೇಕು, ನಿಮ್ಮ ಅರ್ಧಾಂಗಿಯಾಗಿ ನಾನು ಬರಬೇಕು. ಆದರೆ ಒಮ್ಮೆ ಜನ್ಮ ತಾಳಿ ನಿಮ್ಮನ್ನು ಕೈ ಹಿಡಿಯೋದ್ರೊಳಗಾಗಿ ನಾನು ಹರಿಸಾಹಸವೇ ಮಾಡಬೇಕು. ಅದಕ್ಕಾಗಿ ಏನಾದರೂ ನಿಮಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಮರತ್ವದ ಬಗ್ಗೆ ನನಗೂ ಒಂದಿಷ್ಟು ಚರಿತ್ರೆ ಹೇಳಬಾರ್ದ? ನಾನು ಸಹಿತ ಅಮರತ್ವನಾಗಿ ಅಮರತ್ವದಲ್ಲಿದ್ದು ಸದಾಕಾಲ ನಿಮ್ಮೊಂದಿಗೆ ಇರ್ತೇನೆ, ನಿಮ್ಮ ಪಾದಸೇವೆ ಮಾಡಬೇಕು ಅನ್ನೋ ಆಸೆ ನಂದು ಅಂತ ಹೇಳ್ತಾಳೆ. ಹಾಗೆ ಹೇಳಿದಾಗ ತಾಯಿ ಪಾರ್ವತಿ ದೇವಿನ ವಿಶೇಷವಾಗಿ ಸಾಂಬ ಸದಾಶಿವ ಯಾರೂ ಇಲ್ಲದಂತಹ ಸ್ಥಳ, ನಿರ್ಜನ ಸ್ಥಳ, ವಿಶೇಷವಾಗಿರ್ತಕ್ಕಂಥ ಸ್ಥಳ, ಪುಣ್ಯ ಸ್ಥಳ, ಅಂತಹ ಸ್ಥಳಕ್ಕೆ ಅಲ್ಲಿ ಹೋಗೋಣ, ಆ ಸ್ಥಳಕ್ಕೆ ಹೋಗೋಣ, ಆ ಸ್ಥಳದಲ್ಲಿ ನಾನು ಪ್ರತಿಯೊಂದು ವಿಚಾರವನ್ನು ಹೇಳ್ತೀನಿ ಅಂಥೇಳಿ ತನ್ನ ಪರಿವಾರವನ್ನು ನಂದಿ, ಭೃಂಗಿ, ಜೊತೆ ಗಣಪತಿ, ಸುಬ್ರಹ್ಮಣ್ಯ, ನಾಗ, ಚಂದ್ರ ಎಲ್ಲರ ಸಮೇತ ಬರ್ತಿರ್ತಾನೆ. ಎಲ್ಲರ ಸಮೇತ ಬಂದು ಈ ಮಾರ್ಗದಲ್ಲಿ ಬಂದು ಅಮರನಾಥ್ ಎಂಬತಕ್ಕಂಥ ಈ ಒಂದು ಸುಂದರವಾದಂಥ ಗುಹೆ, ಈ ಗುಹೆ ಯಾರೂ ಮಾಡಿದ್ದಲ್ಲ, ಸ್ವಯಂ ಪ್ರಕಾಶ, ಯಾರೂ ಮಾಡಿದಂಥ ಗುಹೆ ಇದಲ್ಲ, ಸ್ವಯಂ ಪ್ರಕಾಶವಾಗಿರ್ತಕ್ಕಂಥದ್ದು. ಶಿವ ಈ ಮಾರ್ಗದಲ್ಲಿ ತನ್ನ ಪತ್ನಿಯಾದಂಥ ಪಾರ್ವತಿ ದೇವಿಯನ್ನು ಕರ್ಕೊಂಡು ಮಾರ್ಗ ಮಧ್ಯದಲ್ಲಿ ತನ್ನ ಭಟ್ಟರಿಗೆ ಹೇಳ್ತಾನೆ, ಅಂದರೆ ತನ್ನ ಪರಿವಾರಕ್ಕೆ ಹೇಳ್ತಾನೆ. ಪರಿವಾರಕ್ಕೆ ಹೇಳಿ, ನಾನು ಮತ್ತು ಪಾರ್ವತಿ ದೇವಿ ಇಬ್ಬರು ಏಕಾಂತಕ್ಕೆ ಹೊರಡ್ತಾ ಇದ್ದೀವಿ. ಏಕಾಂತಕ್ಕೆ ಹೊರಡೋದಕ್ಕಾದ್ರಿಂದ ಯಾರೊಬ್ಬರನ್ನು ಸಹಿತ ಈ ಭಾಗದಲ್ಲಿ ಬಿಡಬೇಡ, ಯಾರೊಬ್ಬರನ್ನು ಬಿಡೋದು ಬೇಡ, ಯಾರೇ ಬಂದರೂ ಸಹಿತ ಎಲ್ಲರೂ ಸಹಿತ ನೀವು ದೂರದಲ್ಲೇ ನಿಲ್ಲಿಸಬೇಕು, ಯಾರನ್ನೂ ಹತ್ತಿರ ಬರಲಿಕ್ಕೆ ವ್ಯವಸ್ಥೆ ಮಾಡಬಾರ್ದು ಅಂಥೇಳಿ ಆ ಪರಿವಾರ ಮತ್ತು ಆ ಗಣಕ್ಕೆ, ಅಂದರೆ ಶಿವಗಣಕ್ಕೆ ಶಿವ ಆದೇಶವನ್ನು ಕೊಡ್ತಾನೆ. ತನ್ನ ಪರಿವಾರಕ್ಕೆ ಶಿವಗಣಕ್ಕೆ ಆದೇಶವನ್ನು ಕೊಡ್ತಾನೆ. ಆದೇಶವನ್ನು ಪರಿಪಾಲಿಸ್ತಾ ಈ ಮಾರ್ಗದಲ್ಲಿ ಇರ್ತಕ್ಕಂಥ ಜಲಚರಗಳು, ಪ್ರಾಣಿ ಪಕ್ಷಿಗಳು ಮತ್ತು ಈ ಸುತ್ತ ಹಿಮದಿಂದ ಕೂಡಿರ್ತಕ್ಕಂಥ ಈ ಸುಂದರವಾದಂಥ ಪ್ರದೇಶ, ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರಗಳಿಲ್ದಿರ ವಿಶೇಷವಾದಂಥ ರೀತಿ ಅನುಷ್ಠಾನವನ್ನು ಮಾಡಲಿಕ್ಕಾಗಿ ಶಿವಪಾರ್ವತಿಯರು ಇದೇ ಪ್ರಾಂತ್ಯಕ್ಕೆ ಬರ್ತಾರೆ. ಈ ಪ್ರಾಂತ್ಯಕ್ಕೆ ಬಂದು ಗುಹೆ ಸೇರೋದಕ್ಕೂ ಮುನ್ನ ತನ್ನ ತಳಭಾಗದಲ್ಲಿರ್ತಕ್ಕಂದ್ರೆ ಸದಾಕಾಲ ನಂದಿ ಜೊತೆಯಲ್ಲಿದ್ದರಿಂದ ನಂದಿ ಸಹಿತ, ಸ್ವಾಮಿ ನಿನ್ನ ಬಿಟ್ಟರೆ ನಾನು ಇರಲಿಕ್ಕಾಗೋದಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ನಂದಿ ಹೇಳ್ತಾನೆ. ನಂದಿಗೂ ಸಹಿತ ಸಾಂಬ ಸದಾಶಿವ ಅದನ್ನೇ ಹೇಳ್ತಾನೆ, ನಾನು ಮತ್ತು ಪಾರ್ವತಿ ಏಕಾಂತಕ್ಕೆ ಹೊರಡ್ತಾ ಇದ್ದೀವಿ, ಅದರಿಂದ ನೀನು ಅಲ್ಲಿ ಬಂದು ನೋಡುವಂಥದ್ದಲ್ಲ, ಮಾಡುವಂಥದ್ದಲ್ಲ, ಅಥವಾ ನೀನು ಅಲ್ಲಿ ಇರುವಂಥದ್ದು ಅಲ್ಲ. ಹಾಗಾಗಿ ನೀನು ಸ್ವಲ್ಪ ತಳಭಾಗದಲ್ಲಿ, ಅಂದರೆ ನಾನು ಕೂತು ಅನುಷ್ಠಾನ ಮಾಡೋದಕ್ಕಿಂತ ಸ್ವಲ್ಪ ತಳಭಾಗದಲ್ಲಿ ನೀನು ಇರಬೇಕು, ಇಲ್ಲಿದ್ದು ನೀನು ಕಾವಲು ಕಾಯಬೇಕು ಅಂತ ಹೇಳ್ತಾನೆ. ಅದೇ ಪ್ರಕಾರವಾಗಿ ನಂದಿ ಸಹಿತ ಈ ಆಲಯದ ತಳಭಾಗದಲ್ಲಿದ್ದಾನೆ, ಇಂದಿಗೂ ನಾವು ದರ್ಶನ ಮಾಡ್ಬೋದು. ಹಾಗೆ ಅಮರನಾಥನ ಈ ಗುಹೆ ಒಳಗೆ ಹೋಗಬೇಕಾದ್ರೆ ಗುಹೆಯ ಪ್ರಾರಂಭದಲ್ಲೇ ತನ್ನ ತಲೆಯ ಮೇಲೆ ಚಂದ್ರ ತಲೆಯ ಮೇಲಿರತಕ್ಕಂತಹ ಚಂದ್ರನನ್ನು ತೆಗೆದು ತಳಗಿಡ್ತಾನೆ. ಕಂಠದಲ್ಲಿರ್ತಕ್ಕಂಥ ಸರ್ಪವನ್ನು ಬಿಚ್ಚಿಡ್ತಾನೆ. ಹಾಕಿರ್ತಕ್ಕಂತಹ ರುದ್ರಾಕ್ಷಿ ಸರಗಳೆಲ್ಲವನ್ನೂ ತೆಗಿತಾನೆ. ಹೀಗೆ ಒಂದೊಂದೊಂದೇ ತನ್ನ ದೇಹದ ಮೇಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು, ಪ್ರತಿಯೊಂದು ವಸ್ತುಗಳನ್ನು ಭಸ್ಮದಿಂದ ಮೊದಲುಕೊಂಡು ಎಲ್ಲವನ್ನೂ ಸಹಿತ ತೆಗೆದು ನಿರಾಕಾರನಾಗಿ ಗರ್ಭ ಅಂದರೆ ವಿಶೇಷವಾಗಿರ್ತಕ್ಕಂತಹ ಈ ಗುಹೆಯೊಳಗೆ ಪ್ರವೇಶಿಸ್ತಾನೆ. ಹಾಗೆ ತಾಯಿ ಪಾರ್ವತಿ ದೇವಿಗೆ ಚರಿತ್ರೆಯನ್ನು, ಅಂದರೆ ಅಮರತ್ವದ ಚರಿತ್ರೆಯನ್ನು ಹೇಳ್ತಾ ಹೊರಟು ಚರಿತ್ರೆ ಹೇಳೋಕ್ಕೂ ಮುನ್ನ ಒಂದು ಮಾತು ಹೇಳ್ತಾನೆ. ನಾನು ಈ ಚರಿತ್ರೆಯನ್ನು ಹೇಳುವಾಗ ಚರಿತ್ರೆಯಲ್ಲಿ ಬರ್ತಕ್ಕಂಥ ಅನುಷ್ಠಾನಗಳು, ಪೂಜಾನುಷ್ಠಾನವನ್ನು ನೀನು ತದೇಕಚಿತ್ತದಿಂದ ಶ್ರದ್ಧೆಯಿಂದ ಮಾಡಬೇಕು, ಮಾಡಿದ್ರೆ ಅಮರತ್ವವನ್ನು ನೀನೂ ಸಾಧಿಸಬಹುದು ಅಂತ ಭಗವಂತ ತಾಯಿಗೆ ಹೇಳ್ತಾನೆ. ಸಾಂಬ ಸದಾಶಿವ ಹೇಳಿದ ಮಾತಿನ ಪ್ರಕಾರವಾಗಿ ಪಾರ್ವತಿ ದೇವಿ ಎಲ್ಲವನ್ನೂ ಸಹಿತ ಆಲಿಸ್ತಾ ಸಮಾಧಾನವಾಗಿ ಹೂಗುಡ್ತಾ ಇರ್ತಾಳೆ. ಇದೇ ಸಮಯಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಪಕ್ಷಿಗಳು, ಪ್ರಾಣಿಗಳು ಎಲ್ಲವನ್ನೂ ಸಹಿತ ತಮ್ಮ ಭಟರು ಅಂದರೆ ಶಿವಗಣ ಎಲ್ಲವನ್ನೂ ಓಡಿಸಿರ್ತಾರೆ. ಆದರೆ ಪಾರಿವಾಳದ 2 ಮೊಟ್ಟೆಗಳು ಮಾತ್ರ ಇನ್ನೇನು ಮೊಟ್ಟೆ ಹೊಡೆದು ಅದು ಪಕ್ಷಿಯಾಗಿ ಹೊರಬರಬೇಕು. ಅಂತಹ ಕಾಲ ಮೊಟ್ಟೆಯನ್ನು ಮಾತ್ರ ಯಾರೂ ನೋಡೋದಿಲ್ಲ, ಪಕ್ಷಿಗಳೆಲ್ಲವೂ ದೂರ ಹೊರಡುತ್ತೆ. ಪಾರ್ವತಿ ದೇವಿ ಚರಿತ್ರೆಯನ್ನು ಕೇಳ್ತಾ ಹೂಗುಡ್ತಾ ತಾನು ನಿದ್ರೆಗೆ ಜಾರ್ತಾಳೆ. ನೋಡಿ ವಿಧಿ ವಿಪರ್ಯಾಸ, ತಾಯಿ ನಿದ್ದೆಗೆ ಜಾರ್ತಾಳೆ. ಆದರೆ ಆ ಮೊಟ್ಟೆಯಲ್ಲಿರ್ತಕ್ಕಂಥ ಪಕ್ಷಿಗಳು ನಿಧಾನಕ್ಕೆ ಅದೇ ಸಮಯಕ್ಕೆ ಮೊಟ್ಟೆಯನ್ನು ಹೊಡೆದು ಪಕ್ಷಿ ಹೊರಬಂದು ಅದು ಹೂಗುಡ್ತಾ ಹೋಗುತ್ತೆ. ಯಾರು ಅಮರತ್ವದ ಬಗ್ಗೆ ಚರಿತ್ರೆಯನ್ನು, ಅಮರತ್ವದ ರಹಸ್ಯಗಳನ್ನು ಯಾರು ಕೇಳ್ಕೊಳ್ತಾರೋ ಅವರಿಗೆ ಸಾವೇ ಇಲ್ಲದಂಥ ರೀತಿಯಲ್ಲಿರುತ್ತೆ. ಅಂತಹ ಒಂದು ಮೂಲ ತಾತ್ಪರ್ಯ, ಮೂಲ ವಿಷಯವನ್ನು ಭಗವಂತ ತಿಳಿಸ್ತಾ ಇರ್ತಾನೆ. ಅಂತಹ 2 ಜೋಡಿ ಪಾರಿವಾಳಗಳು ಇಂದಿಗೂ ಸಹಿತ ನಾವಿಲ್ಲಿ ನೋಡಬಹುದು, ವಿಶೇಷವಾದಂಥ ರೀತಿ ದರ್ಶನ ಮಾಡಬಹುದು. ಜೊತೆಗೆ ಸ್ವಾಮಿನ ಅಮರೇಶ್ವರನ ಈ ಅಮರನಾಥಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು ಸಹಿತ ಅಮರನಾಥನ ದರ್ಶನ ಆದಮೇಲೆ ಆ ಪಕ್ಷಿಗಳನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಿರ್ತಾರೆ. ಯಾಕೆಂದರೆ ಅಮರತ್ವವನ್ನು ಹೊಂದಿರತಕ್ಕಂಥ ಪಕ್ಷಿಗಳನ್ನು ನೋಡೋದೇ ಒಂದು ಆನಂದ ಅಲ್ವಾ? ಅದಕ್ಕಾಗಿ ಅಂತಹ ಅಮರತ್ವದ ವಿಶೇಷವಾಗಿರ್ತಕ್ಕಂಥ ಸಂಕೇತ ನಾವು ನೋಡಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿರ್ತಕ್ಕಂಥದ್ದು ಅಮರನಾಥ. ಹಾಗಾಗಿ ತಾಯಿ ಪಾರ್ವತಿ ದೇವಿ ಪುನಃ ಜನ್ಮ ತಾಳಲೇಬೇಕಾಗತ್ತೆ.
ಆದರೆ ಶಿವ ಇಲ್ಲಿ ತಪಸ್ಸು ಕೂತ್ಕೊಳ್ತಾನೆ. ವಿಶೇಷವಾದಂಥ ರೀತಿ ವರ್ಷದಲ್ಲಿ ಒಂದು ಬಾರಿ ಇಲ್ಲಿ ದರ್ಶನವನ್ನು ಕೊಡ್ತಾನೆ. ಇಂದಿಗೂ ಸಹಿತ ವರ್ಷಕ್ಕೆ 2 ತಿಂಗಳು ಮಾತ್ರ ಇಲ್ಲಿ ಹಿಮದಿಂದ ಕೂಡಿರ್ತಕ್ಕಂಥ ಆಸ್ಥಾನ ಸ್ವಲ್ಪ ಹಿಮ ಕಡಿಮೆ ಆಗಿ ಗರ್ಭಗುಡಿಯಲ್ಲಿ ಅಂದರೆ ವಿಶೇಷವಾಗಿರ್ತಕ್ಕಂಥ ಗುಹೆಯಲ್ಲಿ ಒಂದು ಮಂಜಿನ ಆಕಾರ ಇಲ್ಲಿ ತಾವು ನೋಡ್ತಾ ಇರತಕ್ಕಂಥ ಇದೇ ಪ್ರಕಾರ ಒಳಗೆ ಗರ್ಭಗುಡಿಯಲ್ಲಿ ಸಹಿತ ಮಂಜಿನ ಶಿವಲಿಂಗ ಇದೆ, ಒಂದು ಮಂಜಿನ ಶಿವಲಿಂಗ. ಅದೇ ಪ್ರಕಾರ ಗಣಪತಿ ಸುಬ್ರಹ್ಮಣ್ಯ ತಾಯಿ ಹೋಗಿ ಇಷ್ಟೊತ್ತವರು ಬರಲಿಲ್ಲ ಅಪ್ಪ ಅಮ್ಮ ಅಂಥೇಳಿ ಅಪ್ಪ ಅಮ್ಮನ್ನು ಹುಡುಕೊಂಡು ಬಂದಂಥ ಕಾಲ ಅಂತ ಹೇಳ್ತಾರೆ. ಹಾಗಾಗಿ ಆ ಗಣಪತಿ ಸುಬ್ರಹ್ಮಣ್ಯ ಸಹಿತ ಅದೇ ಪ್ರಾಂತ್ಯದಲ್ಲಿದ್ದಾರೆ. ಇನ್ನು ಶಕ್ತಿ ದೇವತೆ ನಿದ್ದೆಗೆ ಜಾರಿದ್ದರಿಂದ ಚರಿತ್ರೆಗಳನ್ನು ವಿಷಯಗಳನ್ನು ಸರಿಯಾಗಿ ಆಲಿಸ್ತೀರಾ ಸ್ವಲ್ಪ ದೂರಕ್ಕೆ ಕೂತ್ಕೋತಾಳೆ. ಅದೇ ಪ್ರಕಾರ ಶಿವಲಿಂಗ ಗಣಪತಿ ಸುಬ್ರಹ್ಮಣ್ಯ ಅದಾದ ನಂತರ ತಾಯಿ ಪಾರ್ವತಿ ದೇವಿಯ ಇಂದಿಗೂ ಸಹಿತ 3-4 ಶಿವಲಿಂಗಗಳು ಇವತ್ತಿಗೂ ನಾವು ನೋಡ್ಬೋದು. ಆದರೆ ವರ್ಷಕ್ಕೆ 2 ತಿಂಗಳು ಮಾತ್ರ, ಯಾರೊಬ್ಬರು ಬರಲಿಕ್ಕಾಗಲ್ಲ. 2 ತಿಂಗಳು ತುಂಬಿದ ನಂತರ ಸಂಪೂರ್ಣ ಮಂಜಿನಿಂದ ತುಂಬ ಹೋಗುತ್ತೆ, ದೇವಾಲಯ ಯಾರಿಗೂ ಕಾಣಿಸೋದಿಲ್ಲ, ಅಂತಹ ಪರಿಸ್ಥಿತಿ ಇರುತ್ತೆ. ಆದರೂ ಈ ಭಾಗದಲ್ಲೂ ಸಹಿತ ಕೆಲವು ವಿಶೇಷತೆಗಳನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇಲ್ಲಿನ ಮಿಲಿಟರಿ ಅಧಿಕಾರಿಗಳು, ಮಿಲಿಟರಿ ಸೇನೆಗಳು. ಇಷ್ಟೆಲ್ಲ ವಿಶೇಷತೆಗಳು ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನ ಅಮರನಾಥ ಕ್ಷೇತ್ರದಲ್ಲಿದೆ. ಬೊಂಬಂ ಭೋಲೆನಾಥ್, ಬೊಂಬಂ ಭೋಲೆನಾಥ್. ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಮರನಾಥ ಯಾತ್ರೆಯ ಸಂಪೂರ್ಣ ಫಲ ನಿಮ್ಮೆಲ್ಲರಿಗೂ ಉಂಟಾಗಲಿ. ಹಾಗೆ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರಿಗೂ, ಯೋಧರಿಗೂ ಹಾಗೂ ಸಮಸ್ತರಿಗೂ ಹಾಗೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ, ನನ್ನೊಂದಿಗೆ ಇಲ್ಲಿವರೆಗೂ ಪರಿಕ್ರಮಿಸಿ ಬಂದಿರತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ಸಹಿತ ಅಮರನಾಥ ಯಾತ್ರೆಯ ಸಂಪೂರ್ಣ ಫಲ ಸಿಗಲಿ ಅಂತ ಮತ್ತೊಮ್ಮೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಬ್ಬಾ, ಇಷ್ಟು ನೋಡಿದ್ರು ಈ ಸುಂದರವಾದಂಥ ಪ್ರದೇಶವನ್ನು ನೋಡಿದ್ರೆ ಇಷ್ಟು ಆನಂದವಾಗಿದೆಯಲ್ಲ, ಇನ್ನು ಒಳಗೆ ಸ್ವಾಮಿ ಅದು ಹೇಗಿರ್ಬೋದು? ಆ ಕುತೂಹಲ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶ ಆ ದರ್ಶನ ಮಾಡುವಾಗ ಮಾತ್ರ ಸಿಗುತ್ತೆ. ಆದರೂ ಗರ್ಭಗುಡಿಯಲ್ಲಿ ಸ್ವಾಮಿ ಹೇಗಿದ್ದಾನೆ, ಅಲ್ಲಿ ವಿಗ್ರಹ ಮಾಡಿರೋದ ಅಮೃತಶಿಲೆನ ಅಥವಾ ಕೃಷ್ಣಶಿಲೆನ ಅಥವಾ ಮಹಾಸಾಲಿಗ್ರಾಮನ ಏನಿರ್ಬೋದು? ಸಾಕಷ್ಟು ಜನ ಹೇಳ್ತಿದ್ರು ಮಂಜಿನಿಂದ ಕೂಡಿರ್ತಕ್ಕಂಥ ಶಿವಲಿಂಗ ಅಂತ. ಬಹುಶಃ ಆ ಮಂಜಿನಿಂದ ಕೂಡಿರ್ತಕ್ಕಂಥ ಶಿವಲಿಂಗ ಪ್ರತಿಷ್ಠಾಪನಾ ಮೂರ್ತಿಯ ಮೇಲೆ ಕೂಡಿರುತ್ತೆ ಅಥವಾ ಅದೇ ಪ್ರತ್ಯೇಕವಾಗಿ ಬಂದಿರುತ್ತೆ, ಎಲ್ಲವೂ ಒಂದಿಷ್ಟು ಸಂದೇಹ, ಸಂಶಯ. ಆದರೆ ಒಳಗೆ ಹೋಗಿ ದರ್ಶನ ಮಾಡಿದಾಗ ಅಬ್ಬಾ, ಮನಸ್ಸಿಗಾಗುವಷ್ಟು ಆನಂದ ಇದೆಯಲ್ಲ. ಅದರಲ್ಲೂ ಆ ಗುಹೆಯನ್ನು ಪರಿಕ್ರಮಿಸುವಾಗ, ಆ ಗುಹೆಯ ಮೇಲ್ಭಾಗದಲ್ಲಿರ್ತಕ್ಕಂಥ 2 ಪಕ್ಷಿಗಳನ್ನು ನೋಡುವಾಗ ಅಬ್ಬಾ, ಆನಂದವೇ ಆನಂದ. ಅಂತಹ ಆನಂದ, ಮಹದಾನಂದವಾಗಿರ್ತಕ್ಕಂಥ ಆ ಸಾನ್ನಿಧ್ಯ ಅಮರನಾಥರ ದರ್ಶನ ನೋಡಿ ಧನ್ಯರಾಗ್ತಕ್ಕಂಥದ್ದು. ಮಾಡಿರ್ತಕ್ಕಂಥ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮಗಳೆಲ್ಲವೂ ಸಹಿತ ಕ್ಷಣ ಮಾತ್ರದಲ್ಲಿ ದೂರವಾಗುವಂತಹದ್ದು. ಅಂತಹ ಸುಂದರವಾದಂತಹ ಕ್ಷಣ, ಬನ್ನಿ ದರ್ಶನ ಮಾಡಿ ಬರೋಣ.